ಅಧ್ಯಾತ್ಮದ ಚಿಂತನೆಯನ್ನು ಮಾಡ್ತಾ ಬರ್ತಾ ಇದ್ದೇವೆ. ಅಲ್ಲಮ ಪ್ರಭುದೇವರ ಒಂದು ವಚನವನ್ನು ಬಹಳ ಸುಂದರವಾಗಿ ನಮಗೆಲ್ಲ ತಿಳಿಪಡಿಸ್ತಾರೆ. 4 ಯುಗಗಳು: ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಏಕೆಂದರೆ ನಿಮಗೆಲ್ಲರಿಗೂ ಗುರುಗಳಾದವರು ಶಿಷ್ಯರಿಗೆ ಹೆಂಗೆ ಇರಬೇಕು, ಹೆಂಗೆ ಬುದ್ಧಿ ಕಲಿಸ್ತಾರ ಅಂತ ಅವರು ನಿಮ್ಮ ಕಾಲದ ಕಟ್ಟಳೆಯೊಳಗೆ ಬೆರೆತು ಆನು ಬೆರಗಾದೆ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಏನು ಬಡಿದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದೇನೆ. ಕೇಳಬೇಕು, ಎಷ್ಟು 4 ಯುಗಗಳಲ್ಲಿ ಯಾವ್ಯಾವ ರೀತಿಯಾಗಿ ಗುರು ಶಿಷ್ಯರ ಸಂಬಂಧವಿದೆ. ಬರ್ರಪ್ಪ ಪುರಾಣ ಪ್ರವಚನಕ್ಕೆ ಬರ್ರಿ, ಗುರುಗಳ ದರ್ಶನ ಮಾಡಿ ಬರೋಣ, ಬರ್ರಿ ಗುರು ದೇವತೆಯ ದರ್ಶನ ಮಾಡೋಣ. ಅಲ್ಲಿ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದೆನೆಯ್ಯ. ಕೃತಯುಗದಲ್ಲಿ ಮೊಟ್ಟ ಮೊದಲಿನ ಯುಗ. ಆಗ ಏನಿತ್ತು ಅಂತಂದ್ರೆ ಬೈದು ಬುದ್ಧಿ ಕಲಿಸುವಂಥದ್ದು ಕೃತಯುಗದಲ್ಲಿ. ಅದೇ ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು, ಅದು ಬಡಿದೋಯ್ತು, ಬೈದು ಬುದ್ಧಿಯೇ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದೆನೆಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ, ಸುಮ್ಮನೆ ಆವಾಜ್ ಹಾಕೋದಷ್ಟೆ, ಬಡಿಯೋದು ಆಯಿತು, ಬೈಯೋದು ಆಯಿತು, ಸುಮ್ಮನೆ ಅಂತಾರಲ್ಲ ಶಬ್ದ, ಏನೋ ಅಷ್ಟೇ ಶಬ್ದ. ಜಂಕಿಸಿ ಬುದ್ಧಿಯೇ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದೆನೆಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದೆನೆಯ್ಯ. ಕಲಿಯುಗದಲ್ಲಿ ಹೆಂಗಿರುತ್ತಂದ್ರೆ ವಂದಿಸಿ ಬುದ್ಧಿ ಹೇಳಬೇಕಂತೆ. ಬರ್ರಿಯಪ್ಪ ನಮ್ಮ ಮಠಕ್ಕೆ ಬರ್ರಿ, ಪುರಾಣ ಪ್ರವಚನ ಕೇಳಕ್ಕೆ ಬರ್ರಿ. ನಾ ಅಂತೀನಿ, ಈ ಸಲ ಇದಕ್ಕೇನು ಮಾಡ್ಸಂಗೆ ಕಾಣಿಸ್ತಾರೆ ಇಷ್ಟು ಜಾಗಿಗೆ ಅದಾರಲ್ರಿ ನಿಮ್ಮಲ್ಲಿ ಮಾಡ್ಸೋರು. ನನಗೂ ಮಾಡಿಸಿದ್ರಿ, ಒಂದು ಅರ್ಧ ತಿಂಗಳ ಪ್ರವಚನ ಸರಿಯಾಗಿಲ್ಲ ಅಂತ ಅಂದ್ಬಿಟ್ರು. ಮಾಡ್ಸ್ಯಾರಂತೇಳಿ ಪ್ರವಚನ ಸರಿಯಾಗಿಲ್ಲ ನನಗೆ. ಯಾಕೋ ಇದು ತುಂಬಲೇ ಆಗ್ಯದ. ಮೊದಲೆಲ್ಲ ಇದು ತುಂಬಿ ಕೆಳಗೆ ಕಟ್ಟಿ ತುಂಬಿ ಆ ಸುರೇಶ್ ಅಣ್ಣವ್ರ ಮನೆ ತಕ್ಕ ತುಂಬ್ತಿತ್ತು. ಮಳೆನೂ ಬಂದು ಹೋಯ್ತ್ರಿ, ಎಲ್ಲನೂ ಆಯಿತು ಆರಾಮಾಗಿ. ಈಗ ನೀವು ಪುರಾಣ ಕೇಳ್ರಿ ಅಂತ ಈಗ ಕೊನೆ ತನಕ ನೀವು ಹೆಂಗೆ. ಅಲ್ಲಿ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯೇ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದೆನೆಯ್ಯ. ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ, ಗುಹೇಶ್ವರ ಪರಮಾತ್ಮ ನಿಮ್ಮ ಕಾಲದ ಕಲಿತನಕ್ಕೆ, ಕಟ್ಟಳೆಯ ಕಲಿತನಕ್ಕೆ ಆನು ಬೆರಗಾದೆನು. ಎಷ್ಟೊಂದು ಅದ್ಭುತ. ಮೊದಲಿನ ಕಾಲದಲ್ಲಿ ಚಡಿ ಚಮಚಮ್ ವಿದ್ಯಾ ಗಮ್ ಇತ್ತು. ಈಗ ಬೈದ್ರೆ ಯಾಕೆ, ಹೊಡೆದ್ರೆ ಯಾಕೆ, ನಮ್ಮ ಮಕ್ಕಳಿಗಂತೂ ತಂದೆ ತಾಯಿಗಳು ಹೋಗಿ ಕೇಳುವಂಥ ಪರಿಸ್ಥಿತಿ ಬಂದದು. ಆಗ ಬಡಿದು ಬೈದು ಆವಾಜ್ ಹಾಕಿ ಬುದ್ಧಿ ಕಲಿಸ್ತಿದ್ರು. ಈಗೇನಿಲ್ಲ, ಬಂದ್ರೆ ಬರಲಿ, ಬಿಟ್ಟರು ಬಿಡಲಿ ಅಂತ ಗೌರ್ಮೆಂಟ್ದವ್ರು ಮಾಡಿದ್ದಾರೆ. ಆದ್ರೆ ಅದು ಬಿಟ್ಟು ಏನು ಮಾಡ್ತೀರಿ ನೀವು, ಕಾನ್ವೆಂಟ್ ಸ್ಕೂಲ್ಗಳನ್ನು ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸ್ತೀರಿ. ಲಕ್ಷಗಟ್ಟಲೆ ಕಟ್ಟು, 1,00,000 3 ಲಕ್ಷ ತಕ್ಕ ಅದ ರೀ ಡೊನೇಷನ್. ಅದಕ್ಕೆ ಕಲಿಸ್ತೀವಿ. ಅವರು ಏನು ಹೊಡೆಯಂಗಿಲ್ಲ, ಆದರೆ ಶಿಸ್ತನ್ನು ಕಲಿಸ್ತಾರೆ ಅಷ್ಟೇ. ಟಿಪ್ ಟಾಪ್, ಒಳ್ಳೆ ಬಟ್ಟೆ, ಒಳ್ಳೆ ಶೂ, ಒಳ್ಳೆ ಇದು ಅಷ್ಟು ಕಲಿಸಕ್ಕಂತ ನಮ್ಮ ರೊಕ್ಕ ಕೊಟ್ಟು ನಮ್ಮ ಮಕ್ಕಳಿಗೆ ಅದು ಕಲಿಸ್ತೀವಿ. ಮತ್ತು ಗೋರ್ಮೆಂಟ್ ಸ್ಕೂಲಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗಿಂತ ಅವರೇನು ಶಾಣೆ ಇಲ್ಲ. ಇವ್ರಿಗೆಲ್ಲ CET ನೀಟು ಎಲ್ಲ ಎಕ್ಸಾಮ್ ತೊಗೊಂಡಿರ್ತಾರೆ. ಆದರೆ ಇಲ್ಲಿ ಭಗವಂತ ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆ ನೋಡಿ, ಒಂದೊಂದು ಕಾಲಕ್ಕೆ ಹೆಂಗೆ ರೀತಿ ಬದಲಾವಣೆ ಆಗಿದೆ. ಗುರುಗಳಾದವರು ಶಿಷ್ಯರ ಹತ್ತಿರ ಬರಬೇಕು ಅಥವಾ ಶಿಷ್ಯನೇ ಗುರುಗಳ ಹತ್ತಿರ ಹೋಗಬೇಕು ಅನ್ನುವಂಥ ಸಮಸ್ಯೆ ನಮ್ಮಲ್ಲಿ. ಈ ಜಗತ್ತಿನಲ್ಲಿ ಗುರು ಶಿಷ್ಯರ ಸಂಬಂಧ ಇದೆಯಲ್ಲ, ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕ. ಅಲ್ಲಿ ಗುರು ಶಿಷ್ಯರ ಸಂಬಂಧವನ್ನು ಅಲ್ಲಮ ಪ್ರಭು ಆಗಲಿ, ಬಸವಣ್ಣ, ಸಿದ್ಧರಾಮ, ಚನ್ನಬಸವಣ್ಣ, ಅಕ್ಕ ಮಹಾದೇವಿ
ಅನೇಕ ಶರಣರು ಗುರುವಿನ ಸ್ಥಾನದಲ್ಲಿ ಇದ್ಕೊಂಡು ಬೋಧನೆಯನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಬೋಧನೆ ಮುಖ್ಯ ಇದೆ. ಆ ಬೋಧನೆ ಹೇಗೆ ಅಂದ್ರೆ ಕೊಡ ಏನು ಮಾಡಬೇಕು, ತಮಗೆ ತುಂಬಬೇಕಾದ್ರೆ ಕೊಡ ಬಾಗಿಸ್ಬೇಕಾಗ್ತದೆ. ಹಾಗೆ ನಾವು ಬಾಗಬೇಕಾಗ್ತದೆ. ನಾವು ತದ್ವಿದ್ಧಿ ಪ್ರಣಿಪಾತೇನ ಪರಿಪೃಷ್ಟೇನ ಸೇವೆಯ ಉಪದೇಶಂತಿ ತೇ ಜ್ಞಾನಿನ ತತ್ವದರ್ಶಿನ. ಗುರುವಿನ ಸೇವೆಯ ಮಾಡುವುದರ ಮೂಲಕ ಅಂಗ ಆಪ್ತ ಸ್ಥಾನ ಸದ್ಭಾವ ಸೇವೆಗಳ ಮಾಡುವುದರ ಮೂಲಕ ಗುರು ತತ್ವಜ್ಞಾನವನ್ನು ನಮಗೆ ಉಪದೇಶ ಮಾಡ್ತಾನೆ. ಆದರೆ ಗುರುವಿನ ಉಪದೇಶವನ್ನು ಪಡೀಲಿಕ್ಕೆ ನಾವು ಹತ್ತಿರ ಬರ್ತಾ ಇಲ್ಲ, ಸಮೀಪ ಬರ್ತಾ ಇಲ್ಲ ನಾವೆಲ್ಲ. ಯಾಕಂದರೆ ಬಂದ್ರೆ ಮೈ ನೆಗ್ತದ ಅನ್ನುವಂಥ ಭಾವನೆ ನಮ್ಮಲ್ಲಿ ಐತಿ. ಬಂದ್ರೆ ಗುರುಗಳ ಹತ್ತಿರ ಬಂದ್ರೆ ಏನ್ರಿ ಕೇಳ್ಯಾರು ಅನ್ನೋ ಭಾವನೆ ಐತಿ. ಆದರೆ ಈಗ ಗುರು ಶಿಷ್ಯರು ನೋಡಿದಾಗ ಶರಣರ ಪರಂಪರೆಯಲ್ಲಿ, ಅಧ್ಯಾತ್ಮದ ಪರಂಪರೆಯಲ್ಲಿ ಗುರು ಶಿಷ್ಯರು ಯಾಜ್ಞವಲ್ಕ್ಯ ಮೈತ್ರೇಯಿ, ಪರಮಹಂಸ ವಿವೇಕಾನಂದ ಎಂತೆಂಥವರಾಗಿ ಹೋಗಿದ್ದಾರೆ ನಮ್ಮಲ್ಲಿ. ಅಂಥ ಮಹಾತ್ಮರು ಇವತ್ತು ನಮಗೆಲ್ಲ ಇಲ್ಲಿ ಸಿಗಬೇಕಾಗಿತ್ತಂದರೆ ಅವರ ಗುರುವಿನ ಆಶೀರ್ವಾದವನ್ನು ಪಡೆದಿದ್ದಾರೆ. ಗುರುವಿನ ಆಶೀರ್ವಾದವನ್ನು ಪಡೆದಾಗ ಅದಕ್ಕೆ ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟೆ, ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಲಹುದು ನರರಿಗೆ ಮುಕ್ತಿ ಅಂತಂದರು. ಮುಕ್ತಿಯನ್ನು ಪಡೆಯುವಾಗೋಸ್ಕರ ಮಾನವ ಜನ್ಮ ಬಂದಿದೆ. ಮಾನವ ಜನ್ಮದ ಲಾಭವಾವುದು ನಾನು ಯಾರೆಂದು ತಿಳಿಯುವುದು. ನಾ ಯಾರು ಅಂತ ತಿಳಿಯುವಾಗೋಸ್ಕರವೇ ಮಾನವ ಜನ್ಮ ಬಂದಿದೆ. ಅದನ್ನು ಮರೆತು ಅದನ್ನು ಬಿಟ್ಟು ಏನು ಮಾಡ್ತಾ ಇದ್ದೇವೆ ನಾವು? ನಮ್ಮ ಸಂಸಾರದಲ್ಲಿ ವಿಷಯ ವಾಸನೆಯಲ್ಲಿ ಬಿದ್ದು ಅದನ್ನು ಮರೆತು ಹೋಗ್ತಾ ಇದ್ದೀವಿ. ಗುರು ಪರಂಪರೆಯನ್ನು ಮರೆತು ಹೋಗ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲಿ ಗುರುಗಳನ್ನು ಎಷ್ಟು ಗೌರವದಿಂದ ಕಾಣ್ತಿದ್ರು. ಆ ಪರಂಪರೆ, ಆ ಭಕ್ತಿ ಭಾವನೆ ಈಗಿಲ್ಲ. ಅದಕ್ಕಂತಲೇ ಅದನ್ನು ಕಲಿಸುವಾಗೋಸ್ಕರವೇ ಆಗಾಗ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ, ಯುಗದಲ್ಲಿ ಧರ್ಮದ ರಕ್ಷಣೆ, ಧರ್ಮದ ಬೋಧನೆಯನ್ನು ಮಾಡಲಿಕ್ಕೆ ಅನೇಕ ಸಂತರು ಶರಣರು ಬಂದಿದ್ದಾರೆ. ಆದರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳದೆ ಏನು ಮಾಡ್ತಾ ಇದ್ದೇವೆ? ನಮ್ಮ ಪಾಡಿಗೆ ನಾವು ಇದ್ದು ಹೋಗ್ತಾ ಇದ್ದೇವೆ. ಹಾಗೆ ಬಂದೇವಿ, ಹಾಗೆ ಹೋಗಬಾರ್ದು. ನಾವೆಲ್ಲ ಬಂದೇವಿ. ಈಗ ಬಂದಿರಿ, ನೀವೆಲ್ಲ ಪ್ರವಚನ ಕೇಳಕ್ಕೆ ಬಂದಿರಿ, ಹಾಗೆ ಬಂದು ಹಾಗೆ ಹೋಗ್ತಿರೇನು? ಹೋಗಲ್ಲಪ್ಪ, ಊಟ ಮಾಡಿ ಹೋಗ್ತಿರಲ್ಲ. ಅಷ್ಟು ಗೊತ್ತಾಗತ್ತದಂದ್ರೆ ನಾವು ಈ ಜಗತ್ತಿಗೆ ಬಂದೇವಂದ್ರೆ ಹಾಗೇ ಬಂದು ಹಾಗೆ ಹೋಗೋದು ಬೇಡ. ಒಂದಿಷ್ಟು ಭಗವಂತನ ಸೇವೆ, ಒಂದಿಷ್ಟು ಭಗವಂತನ ಸ್ಮರಣೆ, ಒಂದಿಷ್ಟು ಗುರುವಿನ ಮಾರ್ಗದರ್ಶನ, ಒಂದಿಷ್ಟು ಗುರುವಿನ ಅನುಗ್ರಹ. ಯಾಕಂದರೆ ಶಾಸ್ತ್ರದ ಅನುಗ್ರಹ, ಗುರುವಿನ ಅನುಗ್ರಹ, ದೈವ ಅನುಗ್ರಹ ಸಿಗಬೇಕಾಗಿತ್ತಂದ್ರೆ ಜನ್ಮ ಜನ್ಮದ ಪುಣ್ಯ ಬೇಕು. ಕೇವಲ ದೇವರ ಅನುಗ್ರಹ ಆದರೆ ಸಾಕಾಗುವುದಿಲ್ಲ. ದೇವರ ಅನುಗ್ರಹ ಆಗಬೇಕಾಗಿತ್ತಂದ್ರೆ ಗುರುಗಳ ಅನುಗ್ರಹ ಬೇಕು. ಗುರುಗಳ ಅನುಗ್ರಹ ಆಯ್ತಂದ್ರೆ ಶಾಸ್ತ್ರದ ಅನುಗ್ರಹ ಆಗ್ತದೆ. ಶಾಸ್ತ್ರದ ಅನುಗ್ರಹ ಆಯ್ತಂದ್ರೆ ದೇವರ ಅನುಗ್ರಹ ಆಗ್ತದೆ. ಏಕೆಂದರೆ ನಾವು ಹೋಗುವ ದಾರಿ ನೆಟ್ಟಗೈತೋ ಹೆಂಗೈತಿ ಗೊತ್ತಾಗಬೇಕಲ್ಲ. ಭಗವಂತನ ತಿಳಿಯುವಾಗೋಸ್ಕರವೇ ನಾವು ನಿಮ್ಮ ಕಾಲದ ಕಟ್ಟಳೆಯ ಬೆರೆ ಕಲಿತನಕ್ಕೆ ನಾನು ನೋಡಿ ಬೆರಗಾದೆ. ಒಂದೊಂದು ಯುಗದಲ್ಲಿ ಈ ರೀತಿಯಾಗಿ ನಮ್ಮ ಪರಂಪರೆ, ಗುರು ಶಿಷ್ಯರ ಪರಂಪರೆ ಬರ್ತಾ ಇದೆ ಅಂತಂದರೆ ಈಗ ನಾವೆಲ್ಲ ಏನು ಮಾಡಬೇಕಾಗಿತ್ತಂದ್ರೆ ಮನೆಗೆ ಹೋಗಿ ಬರ್ರಿ ಅಪ್ಪ ಪುರಾಣ ಪ್ರವಚನ ನಡೆದ ಬರ್ರಿ ಅಂತ ಕೈ ಮುಗಿದು ವಂದಿಸಿ ಬುದ್ಧಿ ಹೇಳಬೇಕಾಗಿದೆ. ಆ ರೀತಿ ನಮ್ಮ ಪರಿಸ್ಥಿತಿ ಆಗೈತಿ ಇವತ್ತು. ಇಷ್ಟು ಇರಲಿಲ್ಲ, ಎಲ್ಲ ಕಡೆ ಹಂಗೆ ಅದು ಗೌರವ ಕಳ್ಕೊಂಡದು. ಗುರು ಅನ್ನುವ ಶಬ್ದನೇ ಗೌರವ ಕಳ್ಕೊಂಡೈತಿ. ಅದನ್ನು ಗೌರವ ಉಳಿಸ್ಕೊಳ್ಬೇಕು ಅಂತಂದರೆ ಆ ಶಬ್ದಕ್ಕೆ, ಆ ಶಿಷ್ಯ ಗುರು ಶಬ್ದದ ಅರ್ಥ ಉಳಿಬೇಕಾಗಿತ್ತಂದ್ರೆ ಶರಣರು ನಡೆದ ದಾರಿ, ಮಹಾತ್ಮರು ನಡೆದ ದಾರಿ, ದಾಸರು ನಡೆದ ದಾರಿ, ಸಂತರ ನಡೆದ ದಾರಿಯನ್ನು ನಾವು ಒಂದಿಷ್ಟು ಮೆಲುಕು ಹಾಕಬೇಕು. ಪ್ರತಿಯೊಬ್ಬರು ಕೂಡ ಗುರು ಶಿಷ್ಯರ ಸಂಬಂಧವನ್ನು ನೋಡಿ ನಾವೊಂದು ಕಲಿಬೇಕು. ಇಷ್ಟೆಲ್ಲ ಇವರು ಪುರಾಣ ಪುಸ್ತಕದಲ್ಲಿ ಉಳ್ಕೊಂಡಾರತ್ತಂದ್ರೆ ಅವರ ಗುರುವಿನ ಆಶೀರ್ವಾದವೇ ಕಾರಣ. ನೀವೆಲ್ಲ ಇಷ್ಟೇ ಜನ ಕೂತ್ಕೊಂಡು ಕೇಳ್ತಾ ಇದ್ರಲ್ಲ, ಇದಕ್ಕೆ ನಿಮ್ಮ ಸುಕೃತ, ನಿಮ್ಮ ಗುರುವಿನ ಆಶೀರ್ವಾದ, ನೀವು ನಂಬಿರ್ತಕ್ಕಂಥ ದೇವರ ಆಶೀರ್ವಾದ.
ಅದಕ್ಕಂತ ಇಷ್ಟು ಜನ. ಹಾಗಿಲ್ಲಿ ನಾವು ಬಂದೇವೆ ತಂದರೆ ಮನುಷ್ಯ ಜನ್ಮ ಶ್ರೇಷ್ಠ ಇದೆ ಅಂತ ಹೇಳಿದ್ದಾರೆ. ಆದರೆ ನಾವು ಬಂದೇವೆ ತಂದರೆ ಹಾಗೇ ಹೋಗಬಾರ್ದು. ಅಲ್ಲಮ ಪ್ರಭು ಹೇಳ್ತಾನೆ, ಬಂದೇವೆ ಅಂದ್ರೆ ಹಾಗೆ ಹೋಗಬಾರ್ದು. ಒಬ್ಬ ಏನು ಮಾಡಿದ ಅಂತಂದರೆ, ಒಂದು ಕುದುರೆ ಕಳ್ಳತನ ಮಾಡಿದ್ದ. ಕುದುರೆ ಕಳ್ಳತನ ಮಾಡಿದ್ದ. ಕಳ್ಳತನ ಅಂದ್ರೆ ತುಡುಗು ಮಾಡಿದ್ದ. ತುಡುಗು ಅಂತಾರೆ, ಕಳ್ಳತನ ಅಂತೀರಿ ನಿಮ್ಮ ಕಡೆ, ಎರಡೂ ಅಂತೀರಿ. ಕಳ್ಳತನ ಮಾಡಿದ್ದ. ಈ ಕಡೆ ಬಾಗಲಕೋಟೆ ಜನ ಈ ಕಡೆ ಹೋದ್ರೆ ತುಡುಗು ಅಂತಾರೆ. ಕಳ್ಳತನ ಮಾಡಿದ್ದ ಕುದುರೆ, ಆ ಕುದುರೆಯನ್ನು ಸಂತಿಗೆ ತಂದಿದ್ದಾನೆ, ಮಾರಾಟಕ್ಕೆ ಸಂತಿಗೆ ತಂದಿದ್ದಾನೆ. ಅವಾಗ ಏನಾಯಿತು ಅಂತ ಕೇಳ್ತಾರೆ ಒಬ್ರು ಬಂದರು, ಏನಪ್ಪ ಕುದುರೆ ತಂದಿಯಲ್ಲ, ಮಾರಕ್ಕೆ ತಂದೀಯ, ಹೆಂಗೆ ಕೊಡ್ತೀನಿ ನೀನು, ಹೆಂಗೆ ಕೊಡ್ತೀನಿ ಅಂತ ಕೇಳಿದ್ರೆ, ನೀವು ಹೇಳ್ರಿ, ಎಷ್ಟಕ್ಕೆ ಹೇಳ್ತೀರಿ ಹೇಳ್ರಿ ಅಂತ ನಾವು. ಯಾಕಂದ್ರೆ ಇವು ಕುದುರೆ ಇದ್ದರೆ ಗೊತ್ತಾಗಬೇಕಲ್ಲ ಅವನಿಗೆ. ಕುದುರೆ ಇವಂದಾಗಿತ್ತು ಅಂದರೆ ಗೊತ್ತಾಗ್ತಿತ್ತು, ಕಳ್ಳತನ ಮಾಡ್ಕೊಂಡು ಬಂದಿದ್ದ. ನೀವು ಎಷ್ಟು ಹೇಳ್ತೀರಿ ಹೇಳ್ರಿ, ಒಂದು 10,000 ರೂಪಾಯಿ ಕೊಡ್ತೀನಿ ನೋಡಿ. 10,000 ಆಗಂಗಿಲ್ರಿ ಅಂತ ನೀವು. 10,000 ಆಗಂಗಿಲ್ಲ ಅಂತಂದ್ರೆ ನೋಡಿ ಎಷ್ಟು ಕೊಡ್ತೀಯಪ್ಪ ಲಾಸ್ಟ್ ಅಂತಂತಾನೆ. ನನಗೆ 10,000 ರೂಪಾಯಿ ಬಿಟ್ಟು ಆಗಂಗಿಲ್ಲ ಅಂತ ನಾವ ಹೋಗ್ತಾನೆ. 10,000 ಕೇಳಿ ನೀವು 10,000 ಕೊಡಂಗಿಲ್ಲ. ಸ್ವಲ್ಪ ಹೊತ್ತಾದಲ್ಲಿ ಇನ್ನೊಬ್ಬ ಬರ್ತಾನೆ, ಹೆಂಗಪ್ಪ ಕುದುರೆ ಹೆಂಗೆ ಕೊಡ್ತಾ ಇದ್ದಿ, ಎಷ್ಟು ಕೊಡ್ಲಿಕ್ಕಿದ್ದಿ, ನೀವು ಹೇಳ್ರಿ ಅಂತಾನೆ. ನೀವು ಹೇಳ್ರಿ, ಎಷ್ಟು ತೋತೀರಿ, ಎಷ್ಟು ಕೊಡ್ತೀರಿ ಹೇಳ್ರಿ ಅಂತಾನೆ. ಅಂತಾನೆ, ಒಂದು 20,000 ರೂಪಾಯಿ ಕೊಡ್ತೀನಿ. ಹೀಗೆ ಅವನು ಮೊದಲಿನವ 10,000 ಅಂದ, ಎರಡನೇದವ 20 ಅಂದ. ಹೀಗೆ ಅವ ಅಂತಾನೆ, ನಾ ಇನ್ನೊಂದು ಸ್ವಲ್ಪ ಹಾಗೆ ಕೂತ್ಕೊಂಡ್ರೆ 20, 10, 30 ಏರ್ಬೋದು ಇದ್ರ ರೇಟ್ ಅಂತಂತಾನೆ. ಇದ್ರ ಬೆಲೆ ಹೆಚ್ಚಾಗ್ಬೋದು ಅಂತ ಕೂತ್ಕೊಂಡ. ಬೆಳಗಿಂದ ಸಾಯಂಕಾಲವರೆಗೆ ಕೂತ್ಕೊಂಡ. ಒಬ್ಬ ಬಂದು 10 ಹೇಳ್ದ, ಇನ್ನೊಬ್ಬ ಬಂದು 20 ಹೇಳ್ದ, ಮತ್ತೊಬ್ಬ ಬಂದು 30 ಹೇಳ್ದ, ಮಗದೊಬ್ಬ ಬಂದು 40 ಹೇಳ್ದ. ಹೀಗೆ ಒಬ್ಬರೊಬ್ಬರು ಹೆಚ್ಚು ಹೇಳ್ತಾ ಇದ್ರು. ಅವ ಹೇಳ್ದ, ಕೇಳಕ್ಕೆ ಬಂದ್ರೆ ಏನು ನೀವೇ ಹೇಳ್ರಿ, ಎಷ್ಟು ಹೇಳ್ತೀರಿ ಹೇಳಿ. ಈಗ 30 ಹೇಳಿದ, ನೀವೆಷ್ಟು ಹೇಳ್ತೀರಿ ಹೇಳ್ರಿ. ಇವನಿಂದು ಕುದುರೆ ಇವಂದಿದ್ರೆ ಗೊತ್ತಾಗಬೇಕಲ್ಲ, ಎಟ್ಟಿಗೆ ತೊಗೊಂಡಿನ ಎಟ್ಟಿಗೆ ಮಾರಾಕಬೇಕು. ಕೂತಿದ್ದು ಗೊತ್ತಿಲ್ಲ, ತೊಗೊಂಡಿದ್ದು ಗೊತ್ತಿಲ್ಲ, ಓಡಿಸಿದ್ದು ಗೊತ್ತಿಲ್ಲ. ಆದರೆ ಕುದುರೆ ರೇಟನ್ನು ನೀವೇ ಹೇಳತಂದಾಗ ಇದನ್ನೆಲ್ಲ ಕೂತ್ಕೊಂಡು ದೂರದಲ್ಲಿ ಒಬ್ಬ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಕೋಟ್ ಹಾಕ್ಕೊಂಡು ಕೂತ್ಕೊಂಡು ನೋಡ್ತಾ ಇದ್ದೆ. ಇದು ವ್ಯಾಪಾರ ನೋಡ್ದ. ಕೊನೆಗೆ ಅವನು ಸಾಯಂಕಾಲ 4-5 ಗಂಟೆ ಆಗಿರಬೇಕು. ಆತ ಬಂದಂತಾನೆ, ಕುದುರೆಗೆ ಎಷ್ಟು ಕೊಡ್ತಾಯಿಪ್ಪ, ಕುದುರೆಗೆ ಎಷ್ಟು ಕೊಡ್ತೇನೆ ನೋಡಪ್ಪ, ಬೆಳಗಿಂದಲ್ಲ ಇಷ್ಟು ಹೇಳಿದ್ದಾರೆ, 10, 20, 30, 40, 50 ತನಕ ಹೇಳಿದ್ದಾರೆ, ನೀ ಎಷ್ಟು ಕೊಡ್ತೀಯ ಅಂದಾಗ, ನಾವು 1,00,000 ರೂಪಾಯಿ ಕೊಡ್ತೀನಿ ನೋಡ್ತಂದ. ನಾವು 1,00,000 ಅಂದ್ರೆ ಬೇಡ, ಯಾರಿಗೆ ಬೇಕಿದೆ, 1,00,000 ಹೌದು ಕೊಡ್ತೀನಿ. ಕುದುರೆ ಹೆಂಗದ ನೋಡಬೇಕಲ್ಲ, ಕುದುರೆ ಮೇಲೆ ಕುತ್ಕೊಂಡು ಹೆಂಗೆ ಓಡ್ತದ ನೋಡಬೇಕು. ಅದಕ್ಕೆ ಈ ಸುಟ್ಕೇಸ್ ತುಂಬ ರೊಕ್ಕ ಅದಾವ, ಇಟ್ಕೋ, ನಾ ಕುದುರೆ ಕುತ್ಕೊಂಡು ನೋಡ್ತೀನಿ ಅಂತ. ಹೆಂಗೆ ತೋತಾನ, ಸುಟ್ಕೇಸ್ ನನ್ನ ಕೈಯಾಗ ಕೊಟ್ಟಾನಂದ್ರೆ ವಿಶ್ವಾಸ ಬಂತವನಿಗೆ. ಸುಟ್ಕೇಸ್ ತೊಗೊಂಡ, ಕುದುರೆ ಹತ್ತದ ಹೋಗೇ ಬಿಟ್ಟ. ಇವರೇನು ಬೆಳಗಿಂದ 10, 20, 30 ಕೇಳಿದ್ರಲ್ಲ, ಹೋಯ್ತಾನ ಕುದುರೆ, ಹೋಯ್ತಾನ ಕುದುರೆನ ಹೋಯ್ತು ಅನ್ಕೋತಿದ್ದ. ನೋಡ್ದ ಕೊನೆಗೆ ಆ ಸುಟ್ಕೇಸ್ದಾಗ ರೊಕ್ಕ ಅಂತ ಹೇಳಿದಾರಪ್ಪ, ತೆಗೆದಾರ ನೋಡತ್ತಂದಾಗ ಅವ ಅಂತಾನೆ, ತೆಗೆದು ನೋಡ್ತಾನೆ. ಅದ್ರಾಗ ಏನಿರ್ತೈತಿ, ಹಳೆ ಬಟ್ಟೆ, ಹಳೆ ಬೂಟ, ಹಳೆ ಅಂಗಿ, ಹಳೆ ಪ್ಯಾಂಟ್ ಇತ್ತು. ಮತ್ತು ಎಟ್ಟು ಕೊಟ್ಟು ಅದು ಹ್ಯಾಂಗೆ ಬಂದಿತ್ತು, ಹಾಗೆ ಹೋಯ್ತಿರತ್ತಂದ. ಹೆಂಗೆ ಬಂದಿತ್ತು, ಕಳ್ಳತನ ಮಾಡ್ಕೊಂಡು ಬಂದಿದ್ದ. ಅದಕ್ಕೆ ಅಲ್ಲಮ ಪ್ರಭು ಹೇಳ್ತಾರೆ, ಕೊಟ್ಟ ಕುದುರೆಯ ನೇರಲರಿಯದೆ ಇನ್ನೊಂದು ಕುದುರೆಯು ಬಯಸುವವರು ವೀರರು ಅಲ್ಲ, ಧೀರರು ಅಲ್ಲ. ಕೊಟ್ಟ ಕುದುರೆಯ ಏರಲರಿಯದೆ ಇನ್ನೊಂದು ಕುದುರೆಯ ಬಯಸುವವರು ವೀರರು ಅಲ್ಲ, ಧೀರರು ಅಲ್ಲ. 3 ಲೋಕದಲ್ಲಿ ಹಲ್ಲಣವು ಹೊತ್ತುಕೊಂಡು ಬಳಲುತ್ತಿದ್ದಾರೆ ನೋಡ ಗುಹೇಶ್ವರ. ಎಷ್ಟು ಸುಂದರವಾಗಿ ಹೇಳಿದ್ದಾನೆ. ಕುದುರೆ, ಅದ್ಭುತ ಕುದುರೆ ಇದು, ಶರೀರ ಎನ್ನುವ ಕುದುರೆ ಹೇಳಿದ್ರೆ ಅಲ್ಲಮ ಪ್ರಭು. ಈ ಕುದುರೆಯನ್ನು ನಾವು ಬೆಲೆ ಕಟ್ಟಕ್ಕಾಗದೇ ಇರತಕ್ಕಂಥ ಕುದುರೆಯನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಈ ಕುದುರೆಯನ್ನು ನಾವು ಉಪಯೋಗ ಹೆಂಗೆ ಬಂದದ ಹಾಗೆ ಹೋಗಬಾರ್ದು. ಹೆಂಗೆ ಬಂದದ, ನಾವು ಬಾ ಅಂತ ಹೇಳಿದೆ ನಿಮಗೆಲ್ಲ. ಯಾರಾದರೂ ನಿಮಗೆಲ್ಲ ಲೆಟ್ರ್ ಹಾಕಿದ್ದಾರೆ, ನೀವು ಈಗ ಬರಬೇಕು ಗುಣಕಿಗೆ ಅಂತೇಳಿ. ಈಗ ನೀವು ಬಂದ ಮೇಲೆ ನಾನು ಗುಣಕಿ ಪ್ರವಚನ ಹೇಳಕ್ಕೆ ಕರೆದಿರಿ, ಬಂದಿರಿ. ಈ ಜಗತ್ತಿಗೆ ಬರಬೇಕಾದ್ರೆ ನನಗೆ ಯಾರಾದರೂ ಲೆಟ್ರ್ ಹಾಕ್ಯಾರ, ಫೋನ್ ಮಾಡ್ಯಾರ, ಏನು ಮಾಡ್ಯಾರ, ಹಾಗೆ ಬಂದಿರಿ. ಕರಿಲಾರ್ದೆ ಬಂದೇವೆ. ಅದಕ್ಕೆ ಸರ್ವಜ್ಞ, ಕರೆಯದೇ ಬರುವವನು, ಬರೆಯದೇ ಓದುವವನು,
ಬರಗಾಲಲ್ಲಿ ತಿರುಗಾಡುವವನಿಗೆ ಕರೆದು ಕೆರವಿಲಿ ಹೊಡಿ ಎಂದು ಸರ್ವಜ್ಞ. ನಾವು ಕರಿಲಾರ್ದೆ ಬಂದೇವು ನಾವೆಲ್ಲ. ಮುಂದೆ ಬರಿಲಾರ್ದೆ ಓದ್ತಾರೆ ಯಾರು ಕಣ್ಣು ಬರೆಯಂಗಿಲ್ಲ. ಕಣ್ಣು ಓದ್ತದ. ಬರಗಾಲಲ್ಲಿ ತಿರುಗಾಡ್ತದೆ ಮನಸ್ಸು, ಅದಕ್ಕೆ ಕರೆದು ಹೊಡಿಯತ್ತೆ ಹೇಳ್ತಾರೆ. ಹಾಗೆ ನಮ್ಗೆ ಯಾರೂ ಕರೆದಿಲ್ಲ, ಅದಕ್ಕೆ ಹಾಗೇ ಬಂದೇವಿ, ಹಾಗೇ ಹೋಗಬಾರ್ದು ಅನ್ನುವಾಗೋಸ್ಕರ ಅಲ್ಲಮ ಪ್ರಭು ಹೇಳ್ತಾರೆ, ಗುರುವಿನ ಮಾತನ್ನು ಕೇಳಬೇಕು. ನೀನಪ್ಪ 3 ಲೋಕದಲ್ಲಿ ಆ ಕುದುರೆ ಮೇಲೆ ಹಾಕ್ತಾರಲ್ಲ ತಡಿ, ಹಲ್ಲಣ ಅಂತಾರೆ ಅದಕ್ಕೆ. ಕುದುರೆ ಮೇಲೆ ಕುತ್ಕೊಳಕ್ಕದ ತಡಿ ಅಂತಾರೆ, ಹಲ್ಲಣ ಅಂತಾರೆ ಅದಕ್ಕೆ. ಹಲ್ಲಣವ ಹೊತ್ತುಕೊಂಡು ಬಳುತ್ತಿದ್ದಾರೆ ಅಂದ್ರೆ ಆಸೆ ಇಟ್ಕೊಂಡು, ಆಮಿಷಗಳಿಟ್ಕೊಂಡು, ಮನದ ಮುಂದಣ ಆಸೆಯೇ ಮಹಾಮಾಯ ಅಂತ ಹೇಳಿದರು. ಆಸೆ ಆಮಿಷಗಳು ಇನ್ನೂ ಜನ್ಮಗಳನ್ನು ಎತ್ತಬೇಕು. ಯಾಕಂದರೆ ಜನ್ಮಗಳನ್ನು ಎತ್ತಬೇಕಾದ್ರೆ ಅಲ್ಲಿ ಬೇಕಲ್ಲ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನೇ ಇಹ ಸಂಸಾರಿ ಕಲುದುಸ್ತಾರೆ. ನಮಗೇನಾಯ್ತಂದ್ರೆ ಜನ್ಮದ ಚಕ್ರವನ್ನು, ಭವಚಕ್ರವನ್ನು, ಭವದ ಆಸೆಯನ್ನು ಇಟ್ಕೊಂಡು ನಾವು ಹಲ್ಲಣವ ಶರೀರ ಹೊತ್ತುಕೊಂಡು, ಶರೀರದ ಮೇಲೆ ಭಾವನೆ, ನಂದು ಶರೀರ, ನನ್ನ ಮನೆ, ನನ್ನ ಹೊಲ, ನಂದು ಇದು, ನಂದು ಅಂದ್ಕೊಂಡು ನಾವು ಏನು ಮಾಡ್ತಾ ಇದ್ದೇವೆ, ಆ ಭಾವನೆ ಇಟ್ಕೊಂಡು ಓಡಾಡ್ತಾ ಇದ್ದೇವೆ 3 ಲೋಕದಲ್ಲಿ, ಸ್ವರ್ಗ ಮತ್ತು ಪಾತಾಳ. ಹಾಗಾಗಿದೆ. ನಾವು ಹಾಗೇ ಬಂದೇವೆ, ಹಾಗೇ ಹೋಗಬಾರ್ದು. ಗುರುವಿನ ಮಾತನ್ನು ಪಾಲಿಸಬೇಕು, ಗುರುವಿಗೆ ಶರಣಾಗತರಾಗಬೇಕು. ಗುರುವಿಗೂ ಅದಕ್ಕೆ ಅಲ್ಲಮ ಪ್ರಭು ಗುರುವಾದ, ಬಸವಣ್ಣ ಗುರುವಾದ, ಚನ್ನಬಸವಣ್ಣ ಗುರುವಾದ. ಇವೆಲ್ಲ ಗುರುತರವಾದಂಥ ಶಕ್ತಿಯನ್ನು ಅರಿಯಬೇಕಾಗಿತ್ತಪ್ಪ. ಹಾಗೇ ಬಂದು ಹಾಗೇ ಹೋಗಬೇಡ. ನೀನು ಒಬ್ಬರಿಗೆ ಗುರು ಆಗ್ಲಿಕ್ಕೆ ಸಾಧ್ಯ ಐತಿ. ನೀನು ಒಬ್ರಿಗೆ ಗುರು ಆಗ್ಲಿಕ್ಕೆ ಸಾಧ್ಯ ಅದಲ್ರಿ. ನೀನು ಒಬ್ಬ ಸಿರಿ ಗುರು. ಶ್ರೀ ಗುರು ಬೇರೆ, ಸಿರಿ ಗುರು ಮತ್ತು ಗುರುನೆಲ್ಲ. ಶ್ರೀ ಬೇರೆ, ಸಿರಿ ಗುರು ಅಂದ್ರೆ ಇವರು ನಿಮ್ಮ ಗುರುಗಳಾಗ್ತಾರೆ, ಅವರು ನಿಮ್ಮ ಗುರುಗಳಾಗ್ತಾರೆ. ಬಹಳ ಚಂದದ. ಅದಕ್ಕಾಗಿ ಇಲ್ಲಿ ಗುರು ಆದವನು ಶಿಷ್ಯನ ಉದ್ಧಾರ ಮಾಡುವಂಥವನಾಗಬೇಕು. ಅಲ್ಲಮ ಪ್ರಭು ದಾರಿಯಲ್ಲಿ ಬರುವ ಸಂದರ್ಭದಲ್ಲಿ ಗೊಗ್ಗಯ್ಯನಿಗೆ ಉಪದೇಶ ಮಾಡಿ ಗುರು ಆದ. ಅಲ್ಲಮ ಪ್ರಭು ಗೊಗ್ಗಯ್ಯನಿಗೆ ಉಪದೇಶ ಮಾಡ್ದ. ಶರೀರ ಎಂತೆಂಬ ಹಲವು ಹೊಸನ ಮಾಡಿರು ಅಂತ ಹೇಳ್ದ. ಇಲ್ಲಿ ಬ್ರಹ್ಮ ಬೀಜವ ಬಿತ್ತಬೇಕು ಅಂತ ಹೇಳ್ದ. ಕಸ ಕಡ್ಡಿಯನ್ನು ತೆಗಿ ಅಂತ ಹೇಳ್ದ. ಅದನ್ನು ಬಿಟ್ಟು ನಾವೆಲ್ಲ ಕಸ ಕಡ್ಡಿನೇ ತುಂಬಿಕೊಳ್ತಾ ಇದ್ದೇವೆ. ಕಸ ಕಡ್ಡಿ ತುಂಬಿಕೊಂಡ್ರೆ ಹೆಂಗಾಗ್ತದೆ ಗೊತ್ತಾ? ಸತ್ಯದ ಮನೆಯಲ್ಲಿ ಶಿವಪ್ಪ ನಿಪ್ಪಲ್ಲದೆ ಅಸತ್ಯದ ಮನೆಯಲ್ಲಿ ಇಪ್ಪನೆ. ಮನೆಯೊಳಗೆ ಮನೆಯ ಒಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನದೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯ ಒಡೆಯ ಇದ್ದಾನೋ ಇಲ್ಲವೋ ಅಂತಲ್ಲ ಬಸವಣ್ಣವ್ರು ಹೇಳ್ತಾರೆ. ಈಗ ಮನ್ಯಾಗ ಮನೆ ಒಡೆಯ ಅದಾನೋ ಇಲ್ಲ ಅಂತ ತಿಳ್ಕೊಳ್ಬೇಕಾಗಿತ್ತಂದ್ರೆ ಬಾಕಲ ಮುಂದೆ ಕಸ ಬಿದ್ದಿತ್ತು ಅಂತಂದ್ರೆ ಮನ್ಯಾಗ ಯಾರು ಇಲ್ಲಿ ಕಾಣ್ತೈತೆ ಅದಕ್ಕೆ ಕಸ ಬಿದ್ದೈತಿ ಅಂತ ಹೇಳ್ತೀವಿ. ಅದೇ ಮನೆ ಮುಂದೆ ಒಂದಿಟ್ಟು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿದ್ರೆ ಮನ್ಯಾಗ ಅದಾರಪ್ಪ ಅಂತ ಹೇಳ್ತೀವಿ. ಹಾಗೆ ಈ ಮನೆಯೊಳಗೆ ಮನೆ ಒಡೆಯ ಇರಬೇಕಾಗಿತ್ತಂದ್ರೆ ಸ್ವಚ್ಛವಾಗಿರಬೇಕು. ಹೊರಗೂ ಸ್ವಚ್ಛ ಆಗಿರಬೇಕು, ಒಳಗೂ ಸ್ವಚ್ಛ ಆಗಿರಬೇಕು. ಅದಕ್ಕೆ ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳಿದರು ಬಸವಣ್ಣವರು. ಕಲಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಕೇವಲ ಅಂತರಂಗ ಶುದ್ಧಿ ಆದರೂ ಆಗುವುದಿಲ್ಲ, ಬಹಿರಂಗ ಶುದ್ಧಿ ಆದರೂ ಆಗುವುದಿಲ್ಲ. ಎರಡೂ ಶುದ್ಧಿ ಇರಬೇಕಂತ. ತೋರಿಕೆಗೆ ನಾವು ಲಿಂಗವಂತರು, ಹಣೆ ತುಂಬ ಯುವತಿ, ಕೊಳ್ಳಲ್ಲಿ ರುದ್ರಾಕ್ಷಿ, ಲಿಂಗ ಶಿವ 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 ಅಂದರೆ ಆಗ್ತದಲ್ಲ. ಅದರ ಜೊತೆಗೆ ಒಳಗಿಂದು ಕೂಡ ಶುದ್ಧಿ ಆಗಬೇಕು. ಹೊರಗು ಒಳಗು ಎರಡೂ ಶುದ್ಧಿ ಆದವಂಗೆ ಅದಕ್ಕೆ ಅಕ್ಕ ಮಾದೇವಿ ಕೂಡ ಕಲ್ಯಾಣವೆಂಬುದಿನ್ನ ಆರಿಗೆ ಹೋಗಬಾರದು ಒಳ ಹೊರಗ ಶುದ್ಧವಿಲ್ಲದವಂಗೆ ಅಂತ ಹೇಳ್ತಾರೆ ಮಹಾದೇವಿ. ಕಲ್ಯಾಣ ಅಂತಂದರೆ ಕಲ್ಲು ಮಣ್ಣುಗಳಿಂದ ಕೊಟ್ಟಿರ್ತಕ್ಕಂಥದ್ದಲ್ಲ, ಶರೀರವೇ ಒಂದು ಕಲ್ಯಾಣ. ನೀವೆಲ್ಲ ಶ್ರೀಶೈಲ ಅಂತ ಪದ ಹಾಡ್ತೀರಿ. ಶ್ರೀಶೈಲ ಅನ್ನೋದು ಅಲ್ಲೆಲ್ಲ, ಶ್ರೀಶೈಲ ಅನ್ನೋದು ಇದೇ ದೇಹವನ್ನು ಶ್ರೀಶೈಲ ಅಂತ ಹೋಲಿಸಿದ್ದಾರೆ. ಇಲ್ಲೆಲ್ಲ ನದಿ ಇದೆ, ಬೆಟ್ಟ ಗುಡ್ಡಗಳಿದ್ದಾವೆ ದೇಹದಲ್ಲಿ. ನಿಮಗೆಲ್ಲ ದೇವಿ ಪುರಾಣ ಕೇಳಿದ್ರೆ ಗೊತ್ತಾಗ್ತದೆ. ದೇವಿ ಪುರಾಣದಲ್ಲಿ
ಬ್ರಹ್ಮ ವಿಷ್ಣು ಮಹೇಶ್ವರರು ಜಗಳ ಆಡ್ತಾ ಇರ್ತಾರೆ. ದೇವಿ ಸಾಕ್ಷಾತ್ ಆಗ್ತಾಳೆ. ಹಾಗೆ ಆ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ನೀವೆಲ್ಲ ನನ್ನ ಮಕ್ಕಳು, ನೀವು ಏನು ಮಾಡಿರಿ ಅಂದರೆ ಬ್ರಹ್ಮ ಸೃಷ್ಟಿ ಸ್ಥಿತಿ ಲಯ ಮಾಡಿಕೊಂಡು ಆರಾಮಾಗಿರ್ರಿ, ನೀವು ಯಾವಾಗ ನೆನೆತೀರಿ ಅವಾಗ ಬರ್ತೀನಿ ಅಂತ ಹೇಳೋಗ್ತಾರೆ. ಆಗ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಏನು ಮಾಡ್ತಾರೆ, ನಾ ಬ್ರಹ್ಮ ಸೃಷ್ಟಿ ಮಾಡುವಂಥ ನಾ ಶ್ರೇಷ್ಠ, ನಾನು ಹೇಳಿದ್ ನೀ ಕೇಳಬೇಕು, ಆಗ ವಿಷ್ಣು ಅಂತಾನೆ ನಾನು ಇದನ್ನು ರಕ್ಷಣೆ ಮಾಡುವಂಥವನು, ನಾ ಹೇಳಿದ್ ಕೇಳಬೇಕು, ನಾ ಶ್ರೇಷ್ಠ ಅವಂತಾನೆ. ಶಿವ ಅಂತಾನೆ ನೀವು ಏನು ಸೃಷ್ಟಿಯರೇ ಮಾಡಿ ಸ್ಥಿತಿಯರೇ ಮಾಡಿ ನಾ ಎಲ್ಲ ಲಯ ಮಾಡ್ತೀನಿ, ನನ್ನ ಮಾತು ನೀವು ಕೇಳಬೇಕು. ಹೀಗೆಲ್ಲ ಜಗಳ ಆಡ್ತಾ ಇರ್ತಾರೆ. ಜಗಳ ಆಡುವ ಸಂದರ್ಭದಲ್ಲಿ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಏನಂತಂದ್ರೆ ಯಾರ ಒಳಗೆ ಹೊರಗಿರ್ತಕ್ಕಂಥ ಜಗತ್ತು ಯಾರ ಒಳಗಿದೆಯೋ ಅವರು ದೊಡ್ಡವರು, ಅವ್ರ ಮಾತು ಕೇಳ್ಬೋದು ಅಂತ ನಿರ್ಧಾರ ಮಾಡ್ತಾರೆ. ಒಬ್ಬರು ಹೋಗಿ ನೋಡ್ತಾರೆ. ಮೊದಲ ಬ್ರಹ್ಮನ ಶರೀರ ಒಳಗೆ ಹೋಗ್ತಾರೆ. ಒಳಗೆಲ್ಲ ಇತ್ತು, ಸಪ್ತ ಸಾಗರಗಳು, ನದಿ ಬೆಟ್ಟ ಗುಡ್ಡಗಳು, ಆಮೇಲೆ 14 ಲೋಕಗಳು, ಎಲ್ಲ ದ್ವೀಪಗಳು ಎಲ್ಲ ಇತ್ತು. ಬ್ರಹ್ಮ ದೊಡ್ಡವ ಇದ್ದಾನೆ, ಬ್ರಹ್ಮನ ಮಾತು ಕೇಳೋಣ ಅಂತೇಳಿ ವಿಷ್ಣು ಶಿವ ಹೊರಗೆ ಬರ್ತಾರೆ. ಶಿವ ಅಂತಾನೆ ಬ್ರಹ್ಮ ಬಂದ ಕೂಡಲೇ ಬ್ರಹ್ಮ ವಿಷ್ಣುವಿನ ಶರೀರ ಒಳಗೆ ನೀವು ಹೋಗು, ನಾ ಧ್ಯಾನಕ್ಕೆ ಹೋಗ್ತಿಂತೀವ, ಹಿಮಾಲಯಕ್ಕೆ ಹೋಗ್ಬಿಡ್ತಾನೆ. ಬ್ರಹ್ಮ ವಿಷ್ಣುವಿನ ಶರೀರ ಒಳಗೆ ಹೋಗ್ಬಿಡ್ತಾನೆ. ವಿಷ್ಣುವಿನ ಶರೀರ ಒಳಗೆ ಕೂಡ ಎಲ್ಲ ಇರ್ತಕ್ಕಂಥ ಜಗತ್ತನ್ನು ಒಳಗಿತ್ತು. ಅದಕ್ಕೆ ಶ್ರೀಶೈಲ ಅನ್ನೋದು ಒಳಗೆ ಇದೆ, ಕದಳಿ ಅನ್ನೋದು ಒಳಗೆ ಇದೆ, ಕಲ್ಯಾಣ ಅನ್ನೋದು ಒಳಗೆ ಇದೆ, ಕುಂಬಾರ ಗಡಿಗೆ ಮಾಡಿದ್ದು ಇದಕ್ಕೆ ಇದೆ, ಬಂಡಿ ಇದು ಇದಕ್ಕೆ ಇದೆ. ಏನೆಲ್ಲ ಹೇಳ್ಯಾರಲ್ಲ ಮಹಾತ್ಮರು, ಹೊರಗೆಲ್ಲಿ ಹೇಳಕ್ಕೆ ಹೋಗಿಲ್ಲ, ಇದಕ್ಕೆ ಹೇಳ್ಯಾರ. ಇದು ಶರೀರ. ಯಾರೋ ಗುಡಿ ಅಂದರು, ಯಾರೋ ವ್ರತ ಅಂದರು, ಯಾರೋ ಹೊಲಸಿನ ಚೀಲ ಅಂದರು. ನೋಡುವ ದೃಷ್ಟಿಯಿಂದ ಈ ರೀತಿಯಾಗಿ ಶರೀರವನ್ನು ಹಾಗೇ ಬಂದು ಹಾಗೇ ಹೋಗಬಾರ್ದು ಅನ್ನೋಗೋಸ್ಕರ ಇದಕ್ಕೊಂದಿಷ್ಟು ಗುರುವಿನ ಆಶ್ರಯವನ್ನು. ಮುಕ್ತಾಯಕ್ಕೆ ಅಳ್ತಾ ಇದ್ದಳು ಶರೀರವನ್ನು ನಂಬಿಕೊಂಡು. ಅಜಗಣ್ಣನ ಶರೀರ, ತನ್ನ ಶರೀರ. ಈಗ ನನ್ನ ಮುಂದೆ ಇಲ್ವಲ್ಲ ಅಜಗಣ್ಣ, ನನ್ನ ಮುಂದೆ ಇಲ್ಲ, ಏನು ಮಾಡೋಣ ಅಂತ ಮುಕ್ತಾಯಿ ಅಜಗಣ್ಣನ ನೆನೆಸ್ಪಿಸಿಕೊಂಡು ಅಳುತ್ತಿದ್ದಳು. ದೇಹ ಭಾವವನ್ನು ಕಳಿದ ಅಲ್ಲಮ ಪ್ರಭು, ದೇಹ ನೀನಲ್ಲ. ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ದೇಹ ಭಾವನೆ ಇಟ್ಕೊಂಡು ಗುರುವಿನ ಉಪದೇಶವನ್ನು ಕೇಳದೆ ನಾವೇನು ಮಾಡ್ತಾಯಿದ್ದೀವಿ, ಮರೆತು ಹೋಗ್ತಾ ಇದ್ದೇವೆ. ಮರಿಬಾರದು, ನಾವೆಲ್ಲ ಮರಿಬಾರದು ಅನ್ನೋಗೋಸ್ಕರ ನಾವು ವರ್ಷಕ್ಕೆ ಒಂದು ಸಲ ಆದರೂ ಶ್ರಾವಣ ಮಾಸದಲ್ಲಿ ಚಿಂತನೆ ಮಾಡೋದ್ರ ಮೂಲಕ ನಮ್ಮದೆಲ್ಲ ಮನಸ್ಸು ಏನಾಗೈತಿ ಅಂದರೆ ಜಂಗ್ ಹತ್ತಿರುವಂಥ ಮನಸ್ಸಾಗೈತಿ. ಅದರ ಕೆಲಸ ತೊಳೆಯುವಂಥ ಕೆಲಸ ಇಲ್ಲಿ ಪ್ರವಚನ ಮೂಲಕ, ಸತ್ಸಂಗದ ಮೂಲಕ ತೊಳೆಯುವ ಕೆಲಸ ಮಾಡ್ತಾ ಇದ್ದೆ. ಯಾಕಂದರೆ ಬಳಸೇ ಇಲ್ಲಲ್ಲ. ಮತ್ತು ಇವತ್ತು ವೇದ ಪುರಾಣ ಉಪನಿಷತ್ತು ಏನೆಲ್ಲ ಇದಾವೆ ಶಾಸ್ತ್ರಗಳು, ಅದೆಲ್ಲ ಮನಸ್ಸಿಗೆ ಬೋಧನೆ ಇದೆ, ಶರೀರಕ್ಕೆ ಬೋಧನೆ ಮಾಡಿಲ್ಲ ಯಾರು. ಮನಸ್ಸೇ ಓಡಿ ಮನಸ್ಸೇ, ಹುಚ್ಚು ಮನಸ್ಸೇ, ಮರುಳೆ ಅಂತ ಹೇಳಿದರು. ಏನೆಲ್ಲ ಹೇಳಿದ್ರು ಮನಸ್ಸಿಗೆ ಬೋಧನೆ ಇದೆ ವಿನಃ ದೇಹಕ್ಕೆ ಬೋಧನೆ ಇಲ್ಲ. ಆ ಮನಸ್ಸು ಗುರುವಿನ ಆಶ್ರಯಿಸುವಂಥದ್ದು ಕೆಲಸ ಮಾಡಬೇಕು. ಅಲ್ಲಮ ಪ್ರಭುವಿಗೆ ಅನೇಕರು ಆಶ್ರಯ ಆಗ್ತಾ ಇದ್ದಾರೆ. ಕಲ್ಯಾಣದಲ್ಲಿ ಅಲ್ಲಮ ಪ್ರಭು ಏನು ಹೇಳ್ತಾನೋ ಅದೆಲ್ಲ ಮಾಡ್ತಾ ಇದ್ರು. ಅಂಥ ಅಲ್ಲಮ ಪ್ರಭುವಿಗೆ ಅಜಗಣ್ಣನ ತಂಗಿ ಮುಕ್ತಾಯಿ ಶರಣಾಗತಳಾಗ್ತಾನೆ. ಗೊಗ್ಗಯ್ಯ, ರೈತ ಒಬ್ಬ ಗೊಗ್ಗಯ್ಯ ಶರಣಾಗತನಾಗ್ತಾನೆ ದಾರಿಯಲ್ಲಿ. ಹೀಗೆ ಯಾರ್ಯಾರು ಶರಣರು ಅವನಿಗೆ ಶರಣಾಗತರಾಗ್ತಾರೆ ಗೊತ್ತಿಲ್ಲ. ಆದರೆ ಮಾತ್ರ ಈ ಕಾವ್ಯದಲ್ಲಿ ಸಾಹಿತ್ಯದಲ್ಲಿ ಉಲ್ಲೇಖ ಮಾಡಿದ್ದಾರೆ ಚಾಮರಸ ಕವಿಗಳು. ಅದರಲ್ಲಿ ಒಂದು ಮಾತನ್ನು ಹೇಳ್ತಾರೆ ಕಬೀರದಾಸರು, ಬಹಳ ಸುಂದರ ಮಾತು. ಚಲತಿ ಚಕ್ಕಿ ದೇಖಕರ್ ದಿಯಾ ಕಬೀರ ರೋಯೆ, चलती चक्की देख कर दिया कबीर रोए, दो पाटन के बीच में साबुत बचाना कोए. चलती चक्की देख कर दिया कबीर रोए, दो पाटन के बीच में साबुत बचाना कोए ಅಂತ ಹೇಳ್ತಾರೆ.
ಅರ್ಥ ಆಗಿರ್ತದ, ನೀವು ತಿಳಿರ್ತಿರೋದನ್ನು ಮತ್ತು ನಿಮ್ಗೆ ನೆನಪಿಸುವಂಥ ಕೆಲಸ. ಈ ಬೀಸುವ ಕಲ್ಲಿದೆಯಲ್ಲ, ಬೀಸುವ ಕಲ್ಲನ್ನು ನೋಡಿ ಕವಿರ ಅಳ್ತಾನಂತ. ಯಾಕೆ ಅಂತಂದರೆ ಆ ತಾಯಿಯೊಬ್ಬಳು ಹಾಡ್ತಾ ಬೀಸ್ತಾ ಇರ್ತಾಳೆ. ಹಾಡ್ತಾ ಬೀಸ್ತಾ ಇರುವುದನ್ನು ಕಬೀರ ಮತ್ತು ಕಮಲ ಗುರು ಶಿಷ್ಯರು ಹಿಂಗೆ ಬರ್ತಾ ಇರಬೇಕಾದ್ರೆ ಆ ತಾಯಿ ಬೀಸುವುದನ್ನು ನೋಡಿ ಅಳ್ತಾರೆ ಕಬೀರದಾಸರು. ಶಿಷ್ಯ ಕೇಳ್ತಾನೆ, ಕಬೀರದಾಸ ಗುರುಗಳೇ ಯಾಕೆ ಅಳ್ತಾ ಇದ್ದೀರಿ? ಏನಪ್ಪ ಬೀಸು ಕಲ್ಲು ನೋಡಿ ನಂಗೆ ಅಳು ಬಂತು. ಅಲ್ಲ ಗುರುಗಳೇ, ಬೀಸು ಕಲ್ಲು ನೋಡಿ ಹೇಳ್ತೀರಲ್ಲ, ನೀವೊಬ್ಬರು ಗುರುಗಳಿದ್ದೀರಿ, ಸಣ್ಣ ಒಬ್ಬಕ್ಕೆ ಅಜ್ಜಿ ಒಬ್ಬಕ್ಕೆ ಬೀಸು ಕಲ್ಲನ್ನು ನೋಡಿ ಹೇಳ್ತಿದ್ರಲ್ಲ, ಇದರ ಏನು ಅರ್ಥ ಅಂತಂದಾಗ ಏನು ಮಾಡೋದಪ್ಪ? ಈ ಜಗತ್ತನ್ನುವ ಬೀಸು ಕಲ್ಲಿನೊಳಗೆ ಈ ಜೀವಕೋಟಿಗಳು ಅನ್ನುವಂಥ ಕಾಳುಗಳು ಏನಾಗ್ತಾಯಿದೆ ಅಂದರೆ ಹಾಗೆ ವ್ಯರ್ಥವಾಗಿ ನಾಶ ಆಗ್ತಾಯಿದೆ. ಹಾಗೇ ಬಂದವ ಹಾಗೆ ಹೋಗ್ತಾ ಇದ್ದಾವೆ, ಹಾಗೇ ಬಂದು ಹಾಗೇ ಹೋಗ್ತಾ ಇದ್ದಾವೆ. ಅದನ್ನು ನೋಡಿ ನಂಗೆ ಅಳು ಬರ್ತಾ ಇದೆ. ನೋಡಿ, ಒಂದು ಕಾಳು ಬಂದೈತಿ ಅಂತಂದ್ರೆ ಹುಟ್ಟೈತಿ ಅಂದರೆ ಅದು ಹಾಗೇ ಹಾಳಾಗಿಲ್ಲ. ಅದು ಕಾಳು ಬೆಳಿತೇವೆ, ಬೆಳೆದ ತೆನೆ ರೂಪವಾಗ್ತದೆ. ತೆನೆ ರೂಪವನ್ನು ಅದನ್ನು ತಂದು ಮಲ್ಲಯ್ಯ ಒಂದಿಷ್ಟು ಅರ್ಪಿಸ್ತೇವೆ. ಮುಂದದಕ್ಕೆ ಎಷ್ಟು ಕಷ್ಟಪಡ್ತೈತೆ ನೋಡ್ರಿ. ಮುಂದದನ್ನು ಏನು ಮಾಡ್ತೇವೆ, ರಾಶಿ ಮಾಡಬೇಕಾದ್ರೆ ಎತ್ತುಗಳ ಕಾಲಾಗಿ ಸಿಕ್ಕಾಕೊಳ್ತದೆ, ಅಥವಾ ಮಷಿನ್ ಬಾಯಿ ಒಳಗೆ ಸಿಕ್ಕಾಕೊಳ್ತೈತಿ. ಮುಂದೆ ಇಲ್ಲಿ ಬೀಸು ಹಿಟ್ಟು ಮಾಡಬೇಕಲ್ಲ, ಅದಕ್ಕೆ ಗಿರ್ನಿ ಒಳಗೆ ಸಿಕ್ಕಾಕೊಳ್ತದೆ. ಗಿರ್ನಿ ಒಳಗಿನ ಬಂದು ನಮ್ಮಲ್ಲಿ ಹಿಟ್ಟಿನ ಡಬ್ಬಿ ಹಿಟ್ಟು ರೂಪವಾಗ್ತದೆ. ಹಿಟ್ಟನ್ನು ಮತ್ತು ಅದನ್ನು ಬಡಿದು ಅದ್ರಾಗ ಹಿಟ್ಟು ತೊಗೊಂಡು ಮತ್ತು ಬಿಸಿ ನೀರು ಹಾಕಿ ಅದಕ್ಕೆ ಜಿಗಿ ಮಾಡಿ ಮತ್ತು ಅದಕ್ಕೆ ಕಲಿಸ್ಬೇಕಾದ್ರೆ ಬಿಸಿ ನೀರು ಹಾಕ್ತೀರಿ. ಹಾಕಿದ ಮೇಲೆ ಅದಕ್ಕೆ ಮತ್ತೆ ಉಂಡೆ ಮಾಡಿ ರೊಟ್ಟಿ ಮಾಡಿ ಬಡ ಅದಕ್ಕೆ ಬಡಿತೀರಿ. ಬಡದ ಮೇಲೆ ಬಿಸಿ ಹಂಚದ ಮೇಲೆ ಹಾಕ್ತೀರಿ. ಬಿಸಿ ಹಂಚದ ಮೇಲೆ ಹಾಕಿ ಸುಮ್ಮನೆ ಬಿಡೋಲ್ಲ. ಹಂಚಿದ ಮೇಲೆ ಅಷ್ಟೆಲ್ಲ ಒಲೆ ಮುಂದೆ ಇಡ್ತೀರಿ, ಒಲೆನೆಲ್ಲಿಗೆ ಗ್ಯಾಸ್ ಮುಂದೆ ಇಡ್ತೀರಿ. ನೀವು ಒಲೆ ಮುಂದೆ ಒಲೆ ಇಡ್ತೀರಿ. ಬೆಂಕಿಯಾಗೆಲ್ಲ ಬೆಂದು ಕೊನೆಗೆ ಬುಟ್ಟಿಯಾಗಿರ್ತೇವೆ. ಬುಟ್ಟಿಯಾಗಿದ್ದನ್ನು ಗುರುಗಳು ಬಂದು ಭವತಿ ಭಿಕ್ಷಾಂದೇ ತಂದ್ರಾಗ ಆ ರೊಟ್ಟಿ ಆ ಕಾಳು ಏನಾಗುತ್ತೆ, ಜೋಳಿಗೆಯಾಗಿ ಹೋಯ್ತು, ಮಲ್ಲಯ್ಯನ ಜೋಳಿಗೆಯಾಗಿ ಹೋಯ್ತು ಅಂತಂದರೆ ಈಗ ನಾ ಮುಕ್ತ ಅದೇ ಅಂತ ಅಂತವು. ಸುಮ್ಮನೆ ಉಂಡು ಬಿಟ್ಟು ಬಂದರೆ ಅದು ಮುಕ್ತಿ ಆಗಲ್ಲ. ಅದು ಯಾವಾಗ ಕಾಳು ಬೆಳೆದಿಷ್ಟೆಲ್ಲ ಕೆಲಸ ಮಾಡಿ ನೋವು ನಲಿವುಗಳನ್ನು ಆಚರಿಸ್ಕೊಂಡು ಅನುಭವಿಸಿಕೊಂಡು ಕೊನೆಗೆ ಮಲ್ಲಯ್ಯನ ಬುತ್ತಿ ಒಳಗೆ ಮಲ್ಲಯ್ಯನ ಜೋಳಿಗೆ ಒಳಗೆ ಬಂದುಬಿದ್ದಾಗ ಅದಕ್ಕೆ ಆನಂದ ಆಗ್ತದೆ. ಈಗ ನಾ ಮುಕ್ತನಾದೆಯಪ್ಪ ಅಂತ. ಹಾಗೆ ಒಂದು ಕಾಳಿನಷ್ಟು ಅವಸ್ಥೆ ಅದಂದ್ರೆ ಈ ಕಾಳಿನ ಶರೀರ ಎನ್ನುವ ಕಾಳಿನ ಕೆಲಸ ಎಷ್ಟು ಕೆಲಸ ಮಾಡಬೇಕು? ಬರೇ ಜೋಳದ ಕಾಳನ್ನಿಷ್ಟು ಕೆಲಸ ಮಾಡ್ತು. ಶರೀರ ಎನ್ನುವ ಕಾಳನ್ನು ಕವಿರಂತಾನೆ, ಈ ಶರೀರ ಎನ್ನುವ ಜೀವಿಗಳು ಕಾಳಿನ ರೂಪದಲ್ಲಿ ಜಗತ್ತೆನ್ನುವ ಕಲ್ಲಲ್ಲಿ ಸಿಕ್ಕಾಕೊಂಡು, ಸಂಸಾರ ಗದ್ದಲಲ್ಲಿ ಸಿಕ್ಕಾಕೊಂಡು, ಹೆಂಡತಿ ಮಕ್ಕಳ ಗದ್ದಲಲ್ಲಿ ಸಿಕ್ಕಾಕೊಂಡು, ಬರಬೇಡ್ರಿ ನಾಳೆಗೆ ಪರ್ಮಿಷನ್ ತೊಗೊಂಡ್ಬರ್ಬೇಕು, ಕಾಯಿ ನಾಳೆ ಕೊಡೋಂಗಿಲ್ಲ, ಮುಗಿದ ಮೇಲೆ ಕೊಡ್ತೀನಿ. ಹೆಂಡತಿ ಮಕ್ಕಳೆಲ್ಲ ಸಿಕ್ಕಾಕೊಂಡು ಕಾಳಿಗೆ ನೋವು ಆಗ್ತದೆ. ಪಾಪ ಬಾರಿಸ್ಕೋತ ಕೂತಾರ. ಅಜ್ಜ ಹಾಲಿನ ಪ್ಯಾಕೆಟು, ಅಜ್ಜ ಮೊಸರಿನ ಪ್ಯಾಕೆಟು ಅಂದರೆ ಹೆಂಗೆ? ಅದು ಬಿಟ್ಟನೆಂದರೆ ಬಿಡದೇ ಮಾಯೆ, ಬಿಡದಿದ್ದರೆ ಬೆಂಬತ್ತಿತ್ತು ಮಾಯೆ. ಯೋಗಿನಿಯಾಗಿ ಕಾಮಿನಿಯಾಗಿ ಎಲ್ಲಿ ಹೋದ್ರೂ ಬಿಡಂಗಿಲ್ಲ. ಅದು ನೀವು ಮಠಕ್ಕೆ ಬಂದ್ರೆ ಬಿಡ್ತದೆ ತಿಳ್ಕೊಂಡ್ರನ, ಹುಡುಕ್ಯಾಡಕ್ಕೋತ ಬಂದು ಎಳ್ಕೊಂಡು ತರ್ತಾರೆ ಹಗ್ಗ ಕಟ್ಟಿ. ಭಾಳ ಅದು. ಹಾಗಂತ ಕಾಳನ್ನು ಹಿಂಗೆ ಬೀಸುವ ಕಲ್ಲಾಗಿ ಸಿಕ್ಕಾಕೊಂಡು, ಜಗತ್ತೆನ್ನುವ ಬೀಸುವ ಕಲ್ಲಲ್ಲಿ ಸಿಕ್ಕಾಕೊಂಡು ಈ ರೀತಿಯಾಗಿ ನೋವು ಅನುಭವಿಸ್ತಾ ಇದ್ದಲ್ಲಪ್ಪ ಅಂತಂದಾಗ ಇಬ್ಬರು ಮಾತಾಡ್ತಾ ಇರೋದಲ್ಲ. ನಾನು ಅಜ್ಜಿ ಕೇಳ್ತಾಳೆ, ತಾಯಿ ಕೇಳಿ ಹೇಳ್ತಾಳೆ, ಇಬ್ಬರು ಅಂತೇಳಿ ಕಲ್ಲನ್ನು ಮ್ಯಾಲೆ ಎತ್ತಿ ತೋರಿಸ್ತಾ, ಮ್ಯಾಲಿನ ಕಲ್ಲು ಇರ್ತೈತಲ್ಲ ಮ್ಯಾಲೆ ಎತ್ತಿ ತೋರಿಸ್ತಾಳೆ. ಮ್ಯಾಲೆ ಎತ್ತಿ ತೋರಿಸಿದಾಗ ಅವ್ರಿಗೆ ಅರ್ಥ ಆಗಲಿಲ್ಲ ರೀ. ಸಾಮಾನ್ಯ ಒಬ್ಬ ಹೆಣ್ಮಗಳು, ಶರಣರಲ್ಲಿ ಅನೇಕ ಸಾಮಾನ್ಯ ಜನ ಹೆಣ್ಮಕ್ಳಿದ್ದಾರೆ. ಆ ಹೆಣ್ಮಗಳು ಸಾಲಿ ಕಲ್ತಿಲ್ಲ, ಯಾವ ಗುರು ಇಲ್ಲ, ಇಲ್ಲ. ಯಾಕೆ ಚಿಂತೆ ಮಾಡ್ತಾ ಇದ್ರಪ್ಪ? ಈ ಏನು ಬೀಸು ಕಲ್ಲತ್ತ ಸುಮ್ಮನೆ ಅಲ್ಲ, ಮಧ್ಯಕ್ಕೊಂದು ಗೂಟದಲ್ಲ, ಆ ಗೂಟಿನ ಸುತ್ತೆಲ್ಲ ಕಾಳುಗಳು ಉಳ್ಕೊಂಡವು. ಕೆಲವು ಕಾಳುಗಳು ಉಳಿತವೆ. ಯಾವಾಗ ಬೀಸ್ತೇವಲ್ಲ ತಾಯಿ ಅಂದ್ರೆ ಬೀಸೋದಿಲ್ಲ, ಮಿಕ್ಸರ್ ಗ್ರೈಂಡರ್ ಬಂದುಬಿಟ್ಟಿತ್ತು. ಬೀಸು ಕಲ್ಲು ಅಂದ್ರೆ ಚಿತ್ರದಾಗ ನೋಡಬೇಕು. ಬೀಸು ಕಲ್ಲು ನೋಡ್ರಿ ಅತ್ತಂಗಿದ್ದೇನಲ್ಲ ಚಿತ್ರದಾಗ.
ಕೊನೆಗೆ ಏನು ಮಾಡ್ತಾರೆ, ಮದುವೆ ಟೈಮ್ನಾಗಾರ ಅದು ಪೂಜೆಗೆ ಬೇಕಲ್ಲ, ಒಳಕಲ್ಲ ಬೀಸೋಕ್ಕಲ್ಲ, ಪೂಜೆಗೆ ಬೇಕಲ್ಲ ಅಂತ ಸುಮ್ಮನೆ ಒಂದು ಇಟ್ಟಿರ್ತಾರೆ ಟೆಂಪ್ರವರಿಗೆ ನೋಡಕ್ಕೆ. ಅದು ತಿರ್ಗಾಕ್ಕೂ ಬರೋಂಗಿಲ್ಲ, ಅದು ಊಟನೂ ಇರೋಂಗಿಲ್ಲ, ಮಳೆನೂ ಇರೋಂಗಿಲ್ಲ ಅದಕ್ಕೆ. ಆಗ ಆ ಮಧ್ಯದನ್ನು ಮ್ಯಾಲಿನ ಕಲ್ಲು ಎತ್ತಿ ತೋರಿಸಿದಾಗ ಮಧ್ಯಕ್ಕೆ ಒಂದು ಗೂಟ ಇರ್ತದೆ, ಮಳೆ ಇರ್ತದೆ. ಆ ಮಳೆ ಸುತ್ತೆಲ್ಲ ಕಾಳುಗಳು ಉಳ್ಕೊಂಡಿರ್ತಾರೆ. ತಾಯಂದ್ರೆ ಬೀಸಬೇಕಾದ್ರೆ ಆ ಕಾಳಿನ ಹತ್ತಿರ ಸಮೀಪ ತಗೊಂಡು ಬೀಸ್ತಾ ಇರ್ತಾರೆ. ಈ ಗೂಟದ ಈ ಮಳೆಯ ಸುತ್ತ ಯಾವ ಉಳಿತಾವಲ್ಲ ಅವಕ್ಕೇನಾಗಲ್ಲಪ್ಪ, ನೀವೇನು ಚಿಂತೆ ಮಾಡಬೇಡ್ರಿ ಅಂತ ಹೇಳಿ ಕಳಿಸ್ತಾರೆ. ಹಾಗೆ ಗೂಟದ ಸುತ್ತ ಇರ್ತಕ್ಕಂಥ ಕಾಳುಗಳು ಯಾವ ರೀತಿಯಾಗಿ ಉಳಿದಾವೋ ಹಾಗೆ ಗುರುಚರಣ ಎನ್ನುವಂಥ ಗೂಟವನ್ನು ನಂಬಬೇಕು. ಗುರುಚರಣ ಎನ್ನುವಂಥ ಮಳೆಯನ್ನು ನಂಬಬೇಕು. ಬೀಸುವ ಕಲ್ಲಿನಲ್ಲಿ ಮಧ್ಯೆ ಇರ್ತಕ್ಕಂಥ ಮಳೆ ತೂತೆಷ್ಟು 3 ಇರ್ತಾವನ್ರಿ ಅದಕ್ಕೆ ಮುಕ್ಕ ಹಾಕುವಾಗ? ಒಂದೇ 2 ಮತ್ತು ಬಿತ್ತಕ್ಕೆ 3 ಇರ್ತಾವಲ್ರಿ, ಬಿತ್ತಕ್ಕೆ 3 ಇರ್ತಾವೆ. ಇದಕ್ಕೆ 2 ಮಾಡ್ಯಾರಲ್ರಿ. ನಾನು ಬೀಸಿಲ್ಲ ಗೊತ್ತಿಲ್ಲಪ್ಪ, ಬೀಸಿ ಕಾಣ್ತಾರೆ. ಅದಕ್ಕೆ ಆ ಮಳೆಗೆ ಅಲ್ಲಿ ಏನೂ ಆಗೋದಿಲ್ಲ. ಹಾಗೆ ಪರಮಾತ್ಮನ ಚರಣವನ್ನು, ಗುರುವಿನ ಚರಣವನ್ನು ಯಾರು ಆಶ್ರಯಿಸ್ತಾರೋ ಅವರಿಗೆ ಯಾವ ನೋವು ನಲೆಗಳಿರುವುದಿಲ್ಲ. ಹಾಗೆ ಎಲ್ಲರೂ ಕೂಡ ಅಲ್ಲಮನ ಆಶ್ರಯಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಅಲ್ಲಮನ ಆಶ್ರಯಿಸ್ತಾ ಇದ್ದಾರೆ. ಅಲ್ಲಮನ ಗೊಗ್ಗಯ್ಯ ಆಶ್ರಯಿಸಿದ. ಮುಂದೆ ಬಸವಣ್ಣ ಆಶ್ರಯಿಸ್ತಾನೆ, ಚನ್ನ ಬಸವಣ್ಣ, ಸಿದ್ಧರಾಮ, ಅಕ್ಕ ಮಹಾದೇವಿ, ಅನೇಕ ಶರಣರೆಲ್ಲ ಆ ಅಲ್ಲಮನನ್ನು ಆಶ್ರಯಿಸ್ತಾರೆ. ಆಗ ಅಲ್ಲಮನ ಮಾರ್ಗದರ್ಶನದ ಮೂಲಕ ಎಲ್ಲವನ್ನ ಸಿದ್ಧಿ ಆಗ್ತದೆ. ವಚನ ಸಾಹಿತ್ಯವನ್ನು ಹುಟ್ಕೊಳ್ತದೆ. ವಚನ ಸಾಹಿತ್ಯವನ್ನು ಇವತ್ತು ಅವಾಗ ಅವರು ಮಾತನಾಡಿದ್ದನ್ನು ಇವತ್ತು ವಚನ ಸಾಹಿತ್ಯ ಎನ್ನುವಂಥದ್ದು ಕನ್ನಡದಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಅಂಥ ಸಾಹಿತ್ಯ ಹುಟ್ಟಾಗ್ತದೆ. ಹೀಗೆ ಅಲ್ಲಮ ಪ್ರಭು ಅಜಗಣ್ಣ ಮುಕ್ತಾಯಿಯನ್ನ ವಿಚಾರವನ್ನು ತಿಳಿಸ್ತಾನೆ. ಅಲ್ಲಿಂದ ಸಂಚಾರ ಮಾಡ್ತಾ ಸೊಲ್ಲಾಪುರಕ್ಕೆ ಬರ್ತಾರೆ. ಸೊಲ್ಲಾಪುರದಲ್ಲಿ ನಿಮಗೆಲ್ಲ ಸುಗ್ಗಲಾದೇವಿ ಮುದ್ದುಗೌಡ ಅವರಿದ್ದರು. ಅದು ಸೊನ್ನಲಾಪುರ ಕರ್ನಾಟಕದ ಒಂದು ಭಾಗ. ಮೊದಲು ಕರ್ನಾಟಕದ ಕೊನೆಯ ಭಾಗ ಸೊನ್ನಲಾಪುರ. ಅಲ್ಲಿ ಮುದ್ದುಗೌಡ ಮತ್ತು ಸುಗಲಾದೇವಿ ಇದ್ದಾರೆ. ಆಕೆಗೊಂದು ಮುದ್ದಾದ ಮಗು, ಅವನೇ ಸಿದ್ಧರಾಮ. ಸಿದ್ಧರಾಮ ಚಿಕ್ಕ ವಯಸ್ಸಿನಲ್ಲಿ ಶಾಲೆಗೆ ಕಳಿಸ್ತಾರೆ. ಶಾಲೆಗೆ ಕಲಿಯುವುದಿಲ್ಲ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಬೇರೆ, ಆ ಮಕ್ಕಳೇ ಬೇರೆ. ಸಿದ್ಧರಾಮ ಚಿಕ್ಕ ವಯಸ್ಸಿನಲ್ಲಿ ಶಾಲೆಗೆ ಹೋಗಿದ್ದಾನೆ. ಆದರೆ ಶಾಲೆಯಲ್ಲಿ ಎಲ್ಲ ಮಕ್ಕಳಂತೆ ಇವನು ಗಲಾಟೆ ಇಲ್ಲ. ಕೂತ್ರೆ ಮೌನ ಮೂಕನಾಗಿರ್ತಿದ್ದ. ಅದಕ್ಕೆ ಮೂಕನಾಗಬೇಕು ಜಗದೊಳಿ ಜಾಗ್ಯಾಗಿರಬೇಕು. ಕಾಕು ಬುದ್ಧಿ ಕಡೆಗೆ ಹಾಯಿಸಲಾರದೆ ಲೋಕದ ಒಡವೆ ನಿನಗೆ ಆತಕ್ಕೆ ಬೇಕು. ಮೂಕ ಆಗಿದ್ದ ಸಿದ್ಧರಾಮ. ಮಾಸ್ಟರ್ ಏನು ಕೇಳಿದ್ರು ಏನು ಹೇಳ್ತಿದ್ದಿಲ್ಲ. ಏನು ತಿಳಿತೈತನೋ ಇಲ್ಲ ಗೊತ್ತಿಲ್ಲ. ಒಟ್ಟು ಸುಮ್ಮನೆ ಏನು ಕೇಳಿದ್ರು ನೀವು ಸುಮ್ಮನೆ ಇರ್ತಿದ್ದ. ಮಾಸ್ಟರ್ ಹೇಳಿದ್ರು ಗುರುಗಳು, ನಿನ್ನ ಮಗ ಏನು ಮಾತಾಡೋಂಗಿಲ್ಲ, ಕಿವಿ ಕೇಳಿಸ್ತೈತೋ ಇಲ್ಲ, ಮಾತು ಬರ್ತಾವಿಲ್ಲ ಗೊತ್ತಿಲ್ಲ, ಮೂಕದನ, ಇವನಿಗೆ ನನಗೆ ಪಾಠ ಮಾಡೋಕ್ಕಾಗಲ್ಲ, ದನ ಕಾಯಕ್ಕೆ ಹಸಿರಿ ತಂದು. ಅವನು ಹುಟ್ಟುವಕ್ಕಿಂತ ಪೂರ್ವದಲ್ಲಿ ರೇವಣ ಸಿದ್ಧರು ಬಂದು ಇವನು ನಿನ್ನ ಗರ್ಭದಿಂದ ಒಬ್ಬ ಶಿವಯೋಗಿ ಹುಟ್ಟಿ ಬರ್ತಾನೆ, ಅವನ ಹೆಸರು ಸಿದ್ಧರಾಮ ಇಡಬೇಕು ಅಂತ ಹೇಳಿದ್ದಾರೆ. ಆದರೆ ಸಿದ್ಧರಾಮ ಇಡುವುದಿಲ್ಲ. ಅವ್ರ ಮನೆಯ ದೇವರು ಧೂಳಿ ಮಾಕಾಳ ಅಂತ. ಧೂಳಿ ಮಾಕಾಳ ಅಂತ ಹೆಸರಿಡ್ತಾರೆ. ಆದರೂ ಸಿದ್ಧರಾಮ ಅಂದ ಕೂಡಲೇ ನೋಡ್ತಿದ್ದ, ಧೂಳಿ ಮಾಕಾಳ ಅಂದ್ರೆ ನೋಡ್ತಿದ್ದಿಲ್ಲ. ಈಗ ಮಕ್ಕಳಿಗೆ ನೋಡಿ, ಶಾಲೆಯಾಗ ಒಂದು ಹೆಸರು ಇರ್ತೈತೆ, ಮನೆಯಾಗ ಒಂದು ಹೆಸರು ಇರ್ತೈತೆ, ತಾಯಿ ಒಂದು ಹೆಸರು ಕರೀತಾಳೆ, ತಂದೆ ಒಂದು ಹೆಸರು ಕರೀತಾರೆ, ಅಣ್ಣ ತಮ್ಮರು ಒಂದು ಹೆಸರು ಕರೀತಾರೆ. ಅದಕ್ಕೆ ಪಾಪ ಕನ್ಫ್ಯೂಸ್ ಆಗಿ ಏನು ಹೆಸರು ಇಟ್ಕೋಬೇಕು, ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಹಾಗೈತಿ ಆ ಮಗನಿಗೆ. ಸಿದ್ಧರಾಮ ಅಂತ ಕೂಡಲೇ ನೋಡ್ತಿದ್ದ, ಧೂಳಿ ಮಾಕಾಳ ಅಂದ್ರೆ ನೋಡ್ತಿದ್ದಿಲ್ಲ. ಮೌನವಾಗಿದ್ದ, ಮಾತಾಡ್ತಿದ್ದಿಲ್ಲ. ಹುಚ್ಚ ಅಂತಿದ್ರು. ಯಾಕಂದರೆ ಎಲ್ಲ ಶರಣರು ಹುಚ್ಚ. ಯಾಕಂದ್ರೆ ರಾಮಕೃಷ್ಣ ಪರಮಹಂಸರು ನಗ್ತಿದ್ರಂತ, ಹುಚ್ಚರಂಗೆ ನಗ್ತಿದ್ರಂತ. ಯಾವಾಗ ನಗ್ತಿದ್ರು? ಸೂರ್ಯ ಉದಯ ಆಗುವಾಗ ಹುಚ್ಚನಂಗೆ ನಗ್ತಿದ್ರಂತ. ಸೂರ್ಯ ಅಸ್ತವಾಗುವ ಆದಮೇಲೆ, ಸೂರ್ಯ ಅಸ್ತ ಆಗ್ತಾ ಇರ್ತಲ್ಲ, ಅವಾಗ ಹುಚ್ಚನಂಗೆ ಅಳ್ತಿದ್ರಂತೆ.
ಒಬ್ಬ ಹಿರಿಯರು ಕೇಳ್ತಾರೆ, ಇಂಥ ಗೌಡ್ರಂತ ಹಿರಿಯರು, ಯಾಕ್ರಿ ನೀವೆಲ್ಲ ಜ್ಞಾನಿಗಳಿದ್ದೀರಿ, ಎಲ್ಲರಿಗೂ ಉಪದೇಶ ಮಾಡ್ತೀರಿ, ಒಳ್ಳೆ ಸಂದೇಶ ಕೊಡ್ತೀರಿ, ಯಾಕೆ ಹಿಂಗೆ ಮಾಡ್ತೀರಲ್ಲ? ಸೂರ್ಯ ಹುಟ್ಟಬೇಕಾದ್ರೆ ಹುಚ್ಚನಂಗೆ ನಗ್ತಾ ಇರ್ತೀರಿ, ಸೂರ್ಯ ಅಸ್ತ ಆಗುವಾಗ ಹುಚ್ಚನಂಗೆ ಅಳ್ತಿರಲ್ಲ. ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಸೂರ್ಯ ಹುಟ್ಟದ ಜನಿಸಿದಾನಂತಂದರೆ ನಾವು ಎಚ್ಚರಿಕೆಯಿಂದ ಇರ್ತೀವಿ, ಜಾಗೃತಿಯಿಂದಿರ್ತೀವಿ. ಉಪದೇಶ ಮಾಡಲಿಕ್ಕೆ, ದೇವರ ಧ್ಯಾನ ಮಾಡಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಯಿತು. ಪೂಜೆ ಮಾಡಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ, ಬೋಧನೆ ಮಾಡಲಿಕ್ಕೆ ಸಂತೋಷ ಅನ್ನಿಸ್ತದೆ. 12 ಗಂಟೆ ನಾನು ಆರಾಮಾಗಿ ಆನಂದವಾಗಿ ಇರ್ಬೋದು ಅಂತ ನಗ್ತೀನಿ ಅಂತ. ಮತ್ತು ಮುಳುಗಬೇಕಾದ್ರೆ 12 ಗಂಟೆ ನಾನು ನಿದ್ರೆಯಲ್ಲೇ ಕಾಲ ಕಳಿಬೇಕಲ್ಲಪ್ಪ ಅಂತ ಹೇಳ್ತೀನಿ ನಾನು. 12 ಗಂಟೆ ನಾವು ನಿದ್ರೆ ಅವಸ್ಥೆಯಲ್ಲಿ ಕಾಲ ಕಳಿಬೇಕಲ್ಲ ಅಂತ ದುಃಖ ಆಗ್ತಾ ಇತ್ತಂತೆ, ಅದಕ್ಕೆ ನಾನು ಅಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಮತ್ತು ನಾವೆಲ್ಲ ಏನು ಮಾಡ್ತೇವೆ? 12 ಗಂಟೆ ನಾವು ನಿದ್ರೆಯಲ್ಲೇ ಕಾಲ ಕಳಿತೇವೆ. 10ರ ಹಕ್ಕಿ, 20ರ ನಕ್ಕಿ, 30ರ ಮೂರ್ಖ, 40ರ ಅರಿವು, 50ರ ಅರಿವು, 40ರ ಗರಿವು, 50ರ ಅರಿವು, 60ರ ಅರಿವು, 70ರ ಕಾಗಿ, 80ರ ಗೂಗಿ, 90ರ ಬಾಯಿ, 100ಕ್ಕೆ ಹೊತ್ಕೊಂಡು ಹೋಗಿ ಅನ್ನುವಂಥ ಪರಿಸ್ಥಿತಿ ಬಂದಿರ್ತೈತೆ. ಹಾಗೆ ಇವತ್ತು ನಾವು 12 ಗಂಟೆ, 24 ಗಂಟೆಯಲ್ಲಿ 12 ಗಂಟೆ ನಾವು ಏನು ಮಾಡ್ತಾ ಇದ್ದೇವತ್ತಂದರೆ ವ್ಯರ್ಥ ಕಾಲ ಕಳೀತಾ ಇದ್ದೇವೆ. ಹಾಗೆ ಇಲ್ಲಿ ರಾಮಕೃಷ್ಣರು ಅಳ್ತಿದ್ರು, ವ್ಯರ್ಥ ಕಾಲ ಕಳೀತಾ ಇದ್ದೇವೆ ಅಂತೇಳಿ. ಕಬೀರ ಅಳ್ತಾ ಇದ್ದ, ಈ ಜೀವಿಗಳು ವ್ಯರ್ಥ ಹೋಗ್ತಾ ಇದ್ದಾರೆ ಅಂಥೇಳಿ. ಆದರೆ ಇಲ್ಲಿ ಸಿದ್ಧರಾಮ ಮೂಕನಾಗಿದ್ದ, ಯಾರ ಜೊತೆಗೆ ಮಾತಾಡ್ತಿದ್ದಿಲ್ಲ. ಕೊನೆಗೆ ದನ ಕಾಯಕ್ಕೆ ಹಚ್ಚಿದ್ರು. ಮಲ್ಲಯ್ಯ ಬಂದ, ಒಬ್ಬ ಜಂಗಮನ ರೂಪಧಾರಿಯಾಗಿ ಮಲ್ಲಯ್ಯ ಬಂದ. ಅವನಿಗೆ ಹಸಿವೆ ಆಗೈತಿ, ಏನರು ಕೊಡು ಅಂತ ಕೇಳ್ತಾನೆ. ಊಟ ಕೊಡೋದು ಕೇಳಿದಾಗ ಹಸಿವೆ ಆಗೈತಿ ತಂದಾಗ ಮನೆಗೆ ಹೋಗಿ ಯವ್ವ ಅಂತಾನೆ. ಯವ್ವ ಮಲ್ಲಯ್ಯ ಬಂದನ, ಹಸಿವೆ ಆಗೈತಿ, ಊಟ ಕೊಡೋದು ಕೇಳಿದಾಗ ಆಕೆಗೆ ರೊಟ್ಟಿ ಎಲ್ಲ ಕಟ್ತಾಳೆ, ಬುತ್ತಿ ಕಟ್ತಾಳೆ. ಒಂದು ವಿಚಾರ ಹೇಳ್ತಾರೆ. ತಾಯಿ 70-80ರ ತಾಯಿ ಮಗನಿಗೆ ಪ್ರಶ್ನೆ ಮಾಡ್ತಾಳೆ, 8 ವರ್ಷ ಆಗಿದೆ ಮಗನೇನು, ಇಲ್ಲಿವರೆಗೆ ನಿನ್ನ ಬಾಯಿ ಒಳಗಿಂದ ಅವ್ವ ಅಂತ ಬರಲಿಲ್ಲ, ಇವತ್ತು ಅವ್ವ ಅಂತ ಹೇಳಿದೆಲ್ಲ, ಯಾಕೆ ಹೆಂಗೆ ಇಲ್ಲಿವರೆಗೆ ಮಾತಾಡಲಿಲ್ಲ, ಈಗ ಮಾತಾಡಿದೆಲ್ಲ ತಂದಾಗ ಆ ಸಿದ್ಧರಾಮನ್ ಮಾತು ಹೇಳ್ತಾನೆ, ನಾನು ಮೊಟ್ಟ ಮೊದಲ ಮಾತನಾಡುವುದಿದ್ರೆ ಮಹಾತ್ಮರ ಜೊತೆಗೆ ಮಾತಾಡಬೇಕು ಅಂತ ನಾನು ಪ್ರಣಾಮ ಮಾಡಿದ್ದೆ, ನಾನು ವಚನ ಮಾಡಿದ್ದೆ. ನಾನು ಮೊಟ್ಟ ಮೊದಲು ಮಹಾತ್ಮರ ಜೊತೆಗೆ ಮಾತಾಡಬೇಕು, ಆಮೇಲೆ ಲೌಕಿಕರ ಜೊತೆಗೆ ಮಾತಾಡ್ರೇನು ಬಿಟ್ಟರೇನು, ಮಹಾತ್ಮರ ಜೊತೆಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೆ. ಇವತ್ತು ನನ್ನ ಹೊಲಕ್ಕೆ ದನ ಕಾಯುವಾಗ ಮಹಾತ್ಮ ಬಂದಿದ್ದಾನೆ, ಮಲ್ಲಯ್ಯ ಬಂದಿದ್ದಾನೆ, ಅವನ ಜೊತೆಗೆ ಮಾತನಾಡಿದ ಮೇಲೆ ಎಲ್ಲರ ಜೊತೆಗೆ ಮಾತಾಡ್ತೀನಿ ಅಂತ ಫಸ್ಟ್ ನೋಡಿ. ಅದಕ್ಕೆ ಮೊದಲೇ ಗುರುವಿನ ಆಶೀರ್ವಾದ. ಲಿಂಗ ದೀಕ್ಷೆ ಕೊಡೋದು, ಗರ್ಭಕ್ಕೆ ಲಿಂಗ ದೀಕ್ಷೆ, 5 ವಯಸ್ಸಿಗೆ ಲಿಂಗ ದೀಕ್ಷೆ, 7-8 ವರ್ಷಕ್ಕೆ 7-8 ವರ್ಷ ಆದಮೇಲೆ ಅವಾಗ ಲಿಂಗ ದೀಕ್ಷೆ. ಅವಾಗ ಆಗಲಿಲ್ಲ ತಂದರೆ ಮದುವೆಗೆ ಆದಮೇಲೆ ಸತ್ತ ಮೇಲೆ ಅವ್ರು ಲಿಂಗ ಹಾಕ್ತಾರೆ. ಕೊನೆಗೆ ಲಿಂಗ ಐತ್ರಿ ಹೆಣ ಅಂತ ಗೊತ್ತಾಗಬೇಕಲ್ಲ, ಆ ಲಿಂಗಕ್ಕಾರ ಸ್ವಾಮಿ ಕೊಡಬೇಕಲ್ಲ, ಕೊಡ್ತಾರೆ ಇಲ್ಲರಿ ಸ್ವಾಮಿಗಳು ಲಿಂಗಕ್ಕ. ಏನು ಮಾಡಿರಿ ಎಲ್ಲ ಬಳೆ ಮಾಡಿರ್ತೀರಿ. ಆಗ ಲಿಂಗ ದೀಕ್ಷೆಯನ್ನು ಕೊನೆಗೆ ಲಿಂಗವನ್ನು ತೆಗೆದುಕೊಂಡು ಹೋಗುವಂಥವ್ರು. ಆಗ ನಾ ಮಾತನಾಡಿದೆ ಅಂತ ಹೇಳ್ದ ಮಹಾತ್ಮ ತಂದ. ನಿಮಗೆಲ್ಲ ಮುಂದಿನ ಕತೆ ಗೊತ್ತೈತಿ. ಅಂಥ ಸಿದ್ಧರಾಮ ಮಲ್ಲಯ್ಯನಿಂದ ಆಶೀರ್ವಾದವನ್ನು ಪಡಿತಾನೆ, ಉರಿಗಣ್ಣನ್ನು ಪಡಿತಾನೆ ಅಂತ. ಉರಿಗಣ್ಣು 3ನೇ ಕಣ್ಣನ್ನು ಪಡಿತಾನೆ ಸಿದ್ಧರಾಮ. ಯಾರಾದರೂ ಏನಾರು ಅಂದ್ರೆ ಸಾಕು, ಕಣ್ಣು ಬಿಟ್ಟಿದ್ರೆ ಸಾಕು, ಸುಟ್ಟು ಹೋಗುವಂಥ ಶಕ್ತಿಯನ್ನು ಪಡೆದಿದ್ದ. ಅವನ ವಿರೋಧವಾಗಿ ಯಾರೂ ಹೋಗ್ತಿದ್ದಿಲ್ಲ. ಅಂತಲ್ಲಿಗೆ ಇವನು ಏನು ಮಾಡ್ತಿದ್ದ, ಕೆರೆಯನ್ನು ಕಟ್ಟಿಸೋದು, ಗುಡಿಯನ್ನು ಕಟ್ಟಿಸೋದು, ಲಿಂಗವನ್ನು ಸ್ಥಾಪನೆ ಮಾಡೋದು ಕೆಲಸ ಮಾಡ್ತಿದ್ದ ಸಿದ್ಧರಾಮ ಭಕ್ತಿಯನ್ನು ಹೆಚ್ಚಿಸೋದಕ್ಕೋಸ್ಕರ ಕರ್ಮಯೋಗಿ ಆದವ. ಕರ್ಮಯೋಗ ಅಂತ ಕರೆದ್ರು ಅವನಿಗೆ. ಕಾಯಕವನ್ನು ಮಾಡುತ್ತಾ, ಕರ್ಮವನ್ನು ಮಾಡುತ್ತಾ ಗುಡಿ ಕಟ್ಟಿಸೋದು, ಕೆರೆ ಕಟ್ಟಿಸೋದು, 108 ಲಿಂಗ ಕಟ್ಟಿಸ್ದ. ಗುಡಿ ನೀರು ಹಾಕೋರು ಯಾರೂ ಇಲ್ರಿ, ಶ್ರಾವಣದಾಗ ಮಾತ್ರ ಹಾಕ್ತಾರೆ. ಹೀಗೆ ಲಿಂಗವನ್ನು ಸ್ಥಾಪನೆ ಮಾಡ್ಕೊಂಡು ಹೋದ. ಕೆರೆಯನ್ನು ಕಟ್ಟಿಸ್ತಾ ಇದ್ದ, ಗುಡಿ ಕಟ್ಟಿಸ್ತಾ ಎಲ್ಲ ಮಾಡ್ದ. ಅಲ್ಲಮ ಪ್ರಭು ಅಲ್ಲಿಗೆ ಬರ್ತಾನೆ.
ಸಂಚಾರ ಮಾಡ್ತಾ ಮಾಡ್ತಾ ಇಲ್ಲಿ ಗೊಗ್ಗಯ್ಯ ಆದ ಇವರಿಗೆಲ್ಲ ಉಪದೇಶ ಮಾಡ್ತಾ ಬಂದಿದ್ದಾನೆ. ಸೊಲ್ಲಾಪುರಕ್ಕೆ ಬಂದ. ಸೊಲ್ಲಾಪುರಕ್ಕೆ ಬಂದಾಗ ಕರಿ ನಿನ್ನ ಒಡ್ಡರ ಸಿದ್ದರಾಮ ಕರಿ ಅಂತ ಹೇಳ್ತಾನೆ ಒಬ್ಬ ಸೇವಕನಿಗೆ. ಒಡ್ಡರ ಸಿದ್ದರಾಮನಿಗೆ ಕರಿ ಅಂತಂದಾಗ ಭಾಳ ನೋವಾಗ್ತದೆ ಶಿಷ್ಯರಿಗೆ. ನಮ್ಮ ಸಿದ್ದರಾಮನಿಗೆ ಒಡ್ಡರವನಂದಿರಿ ಅಂತೇಳಿ. ನಿಮಗೆಲ್ಲ ಗೊತ್ತಿದೆ, ಈ ಜನಕರಾಜನ ಆಸ್ಥಾನ ಒಳಗೊಮ್ಮೆ ಅಷ್ಟಾವಕ್ರ ಬರ್ತಾರೆ. ಅಷ್ಟಾವಕ್ರ ತಂದೆಯಿಂದ ಶಾಪ ಪಡೆದಿದ್ದವನು. ತಾಯಿಯ ಗರ್ಭದಲ್ಲಿದ್ದಾಗೆ ಅವನಿಗೆ ಜ್ಞಾನೋದಯ ಆಗಿತ್ತು. ಆ ತಾಯಿ ಮಲ್ಕೊಂಡಿದ್ದಾಳೆ. ಇಲ್ಲಿ ಇವನು ಹ್ಞೂ ಅಂತಿದ್ದ ಒಳಗೆ. ಹೆಂಗೆ ಅಭಿಮನ್ಯು ತಾಯಿ ಗರ್ಭದಲ್ಲಿದ್ದಾಗ ಚಕ್ರವ್ಯೂಹವನ್ನು ಛೇದಿಸುವಂಥದ್ದು ಆ ವಿದ್ಯೆಯನ್ನು ಹೇಳಿರ್ತಾರೆ. ಹಾಗೆ ತಾಯಿ ಗರ್ಭದಲ್ಲಿರುವಾಗ ಅಷ್ಟಾವಕ್ರ ತಂದೆಯ ಎಲ್ಲ ಉಪದೇಶವನ್ನು ತಾಯಿ ಕೇಳ್ತಾ ಮಲಗ್ತಾಳೆ, ಮಗು ಕೇಳ್ತಾ ಇರ್ತದೆ. ಆಗ ಶಾಪ ಕೊಡ್ತಾನೆ. ಜ್ಞಾನಿ ಅಷ್ಟಾವಕ್ರ ನಡೀತಾ ಇದ್ರೆ ಅಂಕ ಡೊಂಕಾಗಿ ನಡೀತಿದ್ದ, ಅಂಗವಿಕಲ ಆಗಿದ್ದ. ಅಂಥ ಅಷ್ಟಾವಕ್ರ ಜನಕನ ಆಸ್ಥಾನಕ್ಕೆ ಬಂದಾಗ ಎಲ್ಲರೂ ನಗ್ತಾರೆ. ಎಲ್ಲರೂ ನಕ್ಕರು. ನಕ್ಕು ನಿಲ್ಲಿಸ್ಬಿಡ್ತಾರೆ. ಆಗ ಅಷ್ಟಾವಕ್ರ ನಗಕ್ಕೆ ಶುರು ಮಾಡ್ತಾನೆ. ಹೆಂಗಿದೆ ನೋಡಿ, ಎಲ್ಲರೂ ನಕ್ಕಾದ ಮೇಲೆ ನಿಂತು ಬಿಡ್ತಾರೆ, ನಿಲ್ಲಿಸ್ತಾರೆ. ಅಷ್ಟಾವಕ್ರ ನಾಗ ಶುರು ಮಾಡ್ತಾನೆ. ಅವನು ನಿಲ್ಲಿಸ್ಬಿಡ್ತಾನೆ. ರಾಜನಿಗೆ ಆಶ್ಚರ್ಯ ಆಗ್ತದೆ. ಏನು ಋಷಿಗಳೇ, ಜನರ ಜೊತೆಗೆ ನಕ್ಕರೆ ಒಂದು ರೀತಿ ಅದ, ಆದರೆ ಅವ್ರು ನಕ್ಕಾದ್ಮೇಲೆ ನೀವು ನಕ್ಕಿರಲ್ಲ, ಯಾಕೆ ನಕ್ರಿ? ಆಗ ಅಷ್ಟಾವಕ್ರ ಹೇಳ್ತಾನೆ, ಈ ಚಮ್ಮಾರನ ನೋಡಿ ನಕ್ಕಿದ್ದೀನಿ ಅಂತಾನೆ. ಚಮ್ಮಾರ ಅಂತ ಅಂದ್ಬಿಟ್ಟ. ಎಲ್ಲರಿಗೆ ಸಿಟ್ಟು ಬರ್ತದೆ. ಚಮ್ಮಾರ ನೋಡಿ ನಕ್ಕಿನ ತಂದಾಗ ಸಿಟ್ಟು ಬರ್ತದೆ. ನನಗೆಲ್ಲ ಚಮ್ಮಾರ ಅಂದ್ರಿ ಅಂತೇಳಿ. ಮತ್ತು ಚಮ್ಮಾರಲ್ಲದೆ ಏನದ ನೀವು? ಈ ಚರ್ಮದ ದೇಹವನ್ನು ನೋಡಿ, ಚರ್ಮದ ಕಣ್ಣುಗಳನ್ನ ನೋಡಿ, ಅದಕ್ಕೆ ತೊಗಲ ಮಲಿಯ ಹಾಲು ಕುಡಿದು ದೊಡ್ಡವರಾಗಿ ಭೇದ ಮಾಡ್ತೀರಿ ನೀವೆಲ್ಲ ಅಂತ ಶರೀಫರು ಹಾಡಿದ್ರು. ಚರ್ಮವನ್ನು ಹೊದ್ದವರು ಚಮ್ಮಾರಲ್ಲ ಮತ್ತೇನಿನ್ನೇನು ಅಂತ ಹೇಳ್ತಾರೆ. ಚರ್ಮದ ಕಣ್ಣು, ಚರ್ಮದ ಶರೀರ, ಇದನ್ನು ನೋಡಿ, ಚರ್ಮದ ಶರೀರವನ್ನು ನೋಡಿ, ಚರ್ಮದ ಕಣ್ಣುಗಳು ನೋಡಿ ನಗ್ತಿದ್ರಂದ್ರೆ ಚಮ್ಮಾರ ನೋಡಿ ನಗ್ತಾ ಇದ್ದೆ ಅಂತಂದಾಗ ಏನು ತಪ್ಪದು ಅಂತ ಅಂತಾರೆ. ಹಾಗಿಲ್ಲಿ ಒಬ್ಬ ಒಡ್ಡರ ಸಿದ್ದರಾಮನಿಗೆ ಕರಿ ಅಂತ ಹೇಳಿದಾಗ ಶಿಷ್ಯರಿಗೆಲ್ಲರಿಗೂ ಬೇಜಾರಾಗ್ತದೆ. ನಮ್ಮ ಗುರುಗಳಿಗೆ ಇವರು ಒಡ್ಡರವನಂದರು, ಗಾಡಿ ಕಟ್ಟೋರು, ಉಪ್ಪಾರು. ಕೆಲವರು ಒಡ್ಡರು ಕಟ್ತಾರೆ, ಕೆಲವರು ಉಪ್ಪಾರು ಕಟ್ತಾರೆ, ಕೆಲವರು ಗೌಂಡಿ ಕಟ್ತಾರೆ. ಗೌಂಡಿ ಉಪ್ಪಾರ ನಮ್ಮ ಊರಾಗಿರ್ತಕ್ಕಂಥವ್ರು, ಒಡ್ಡರನ್ನು ಸ್ವಲ್ಪ ಹೊರಗಿರ್ತಕ್ಕಂಥವ್ರು. ಹೀಗೆ ಒಡ್ಡರ ಸಿದ್ದರಾಮನ ಕರಿಯ ತಂದಾಗ ಆ ಶಬ್ದವನ್ನು ಇಟ್ಕೊಂಡು ಇವತ್ತು ಒಕ್ಕಲಿಗನಾಗಿರ್ತಕ್ಕಂಥ ಕೂಡ ಒಕ್ಕಲಿಗರವರು, ಸಿದ್ದರಾಮರ ವಂಶಜವರು. ಒಡ್ಡರವನ ಅಂತಂದರೆ ಒಡ್ಡರ ಸಮಾಜದವರು ಇವತ್ತು ಸಿದ್ದರಾಮನ ಜಾತ್ರೆ ಮಾಡಕತ್ತಾರೆ. ಅವರು ನಮ್ಮ ಸಿದ್ದರಾಮ ಅಂತೇಳಿ. ಆಕಮಾದೇವಿಯವರು ಬನ್ನಜಿಯವರು ಮಾಡಕತ್ತಾರೆ. ಮಲ್ಲಮ್ಮಂದು ರೆಡ್ಡಿಯವ್ರು ಮಾಡಕತ್ತಾರೆ. ಮಲ್ಲಮ್ಮ ಬಿಟ್ಟರು, ವೇಮನ್ ಬಿಟ್ಟರು. ವೇಮನ್ ದೊಡ್ಡ ಸಂತ. ಎಲ್ಲರೂ ಅವರೆಲ್ಲ ಜಾತಿ ಮತ ಪಂಗಡ ಮೀರಿ ನಿಂತವ್ರು. ಈ ರಾಜಕೀಯ ಸೇರಿ ಒಳಗಡೆ ರಾಜಕೀಯ ಒಂದು ಸೇರಿ ಏನಾಗ್ತಿ, ಒಬ್ಬ ಶರಣರಿಗೆ ಒಂದೊಂದು ಸಮಾಜಕ್ಕೆ ಕಟ್ಟು ಹಾಕಿಬಿಟ್ಟೇವೆ. ಒಂದು ಸಮಾಜಕ್ಕೆ ಕಟ್ಟು ಹಾಕ್ತಾಯಿದ್ದೆ. ಅವರೆಲ್ಲ ಬಿಟ್ಟು ನಿಂತವ್ರು, ಮೀರಿ ಹೋದವರೆಲ್ಲ. ಅಂಥ ಶರಣರು ಒಡ್ಡರನ ಕರೆ ಅಂದ್ಕೊಳ್ಳೆ ಸಿಟ್ಟು ಬರ್ತದೆ. ಹೋಗಿ ಹೇಳ್ತಾರೆ. ಚರ್ಚೆಗಳಾಗ್ತವೆ. ಏನು ಚರ್ಚೆ ಅನ್ನುವಂಥದ್ದನ್ನು ಗುರುಗಳೇ ನಾಳೆ ನೋಡೋಣ, ಸಮಯ ಆಗಿದೆ.